BOP ಅಂತ ಇಟ್ಕೊಂಡಿದ್ದಾರೆ. ಅಂದ್ರೆ ಪ್ರೆಸೆಂಟೇಷನ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದ್ರೊಳಗಡೆ ಒಂದೊಂದು ಟಾಪಿಕ್ ನ ಪ್ರತಿ ದಿನ ನಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಇನ್ ಡಿಟೈಲ್ ಆಗಿ. ಸೊ ಯಾವತ್ತು ಅಂದ್ರೆ ಒಂದಿನಾನು ನೀವು ಮಿಸ್ ಮಾಡ್ಕೊಳ್ದೆ ಪ್ರತಿ ದಿನ ಅಟೆಂಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಒಂದು ಟಾಪಿಕ್ ಮತ್ತೆ ನಮ್ಗೆ ರಿವಿಷನ್ ಆಗ್ಬೇಕು ಅಂತಂದ್ರೆ 2 to 3 months ಬೇಕಾಗುತ್ತೆ ಸ್ನೇಹಿತರೆ. ಸೊ ಒಂದಿನ ನಾವು ಮಿಸ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಅದು ಮತ್ತೆ ಕನೆಕ್ಟಿವಿಟಿ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಯಾರು ನೆಗ್ಲಿಜೆನ್ಸಿ ತೋರಿಸ್ದಲೇ ಎಲ್ರು ಇನ್ವಾಲ್ವ್ಮೆಂಟ್ ತೋರಿಸಿ ಬೇಗ ಬೇಗ ಈ ಒಂದು ಝೂಮ್ಗೆ ಕನೆಕ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಆ ಇನ್ನು ತಡ ಮಾಡೋದು ಬೇಡ. ಯಾಕೆಂತಂದ್ರೆ ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡೋದು ಇದ್ದೇ ಇರುತ್ತೆ. ಕೊನೆಯಲ್ಲಿ ಯಾರಿಗೆಲ್ಲ ಏನಾದ್ರೂ ಅಂದ್ರೆ ಡೌಟ್ ಇತ್ತು ಅಂತಂದ್ರೆ ಕ್ಲಾರಿಫಿಕೇಶನ್ ತಗೊಳ್ಳೋದಕ್ಕೋಸ್ಕರ ಒಂದು ಹ್ಯಾಂಡ್ ರೈಸ್ ಮಾಡೋದಕ್ಕೂ ನಾವು ಹೇಳ್ತೀವಿ. ಸೊ ಎಲ್ರು ರೆಡಿ ಆಗಿರಿ ಅಂತ ಹೇಳ್ತಾ, ಓಕೆ ನನ್ನ ತಡ ಮಾಡೋದಿಲ್ಲ ಸ್ನೇಹಿತರೆ. ಯಾಕಿಂದ ಇವತ್ತಿನ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಯಾರು ತಿಳಿಸ್ಕೊಡ್ತಾ ಇದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಗ್ರೇಟ್ ಲೀಡರ್, ಗ್ರೇಟ್ ಪ್ರೆಸೆಂಟರ್ ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರು ಮಾಜಿ ಸೈನಿಕರಾಗಿರ್ತಾರೆ, ಹಾಗೆ ಸಾಕಷ್ಟು ಅಚೀವ್ಮೆಂಟ್ ನ ಕೂಡ ಮಾಡಿರ್ತಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಸ್ನೇಹಿತರೆ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೂ ಮುಂಚೆ ಎಲ್ರು ಹ್ಯಾಂಡ್ ರೈಸ್ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದೀನಿ. ಸೊ ಪ್ಲೀಸ್ ಎಲ್ರು ಹ್ಯಾಂಡ್ ರೈಸ್ ಮಾಡಿ. ಹಾಗೆ ವೆಲ್ಕಮ್ ಟು ಯು ಹೇಮಂತ್ ಸರ್, ಪ್ಲೀಸ್ ಓವರ್ ಟು ಯು. ಓಕೆ, ಥ್ಯಾಂಕ್ ಯು ಮಾಲಾ ಮೇಡಮ್. ಎಂದಿನಂತೆ ಇವತ್ತು ಕೂಡ ಒಂದು ಅದ್ಭುತವಾದಂತ ನಿಮ್ಮ ಈ MC ಮಾಡಿದ್ದೀರಿ. ರಿಯಲಿ ಗ್ರೇಟ್, ಸೂಪರ್. ಹಾಗೆಯೇ ಶುಭೋದಯದೊಂದಿಗೆ ಇದನ್ನು ಕೂಡ ಸ್ವಾಗತ ಕೋರಿದ್ದೀರಾ ಇವತ್ತಿನ ನಮ್ಮ ಮುಂಜಾನೆಯ ಈ ಒಂದು ಜ್ಞಾನ ವಿನಿಮಯ ಕಾರ್ಯಕ್ರಮಕ್ಕೆ. ಹಾಗಾಗಿ ಎಲ್ರಿಗೂ ಕೂಡ ನಾನು ಕೂಡ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ ಹೇಳ್ತಾ, ಹಾಗೆ ನಮ್ಮ ಪೋಸ್ಟ್ ಆದಂತ ಮಧುಶಿವಣ್ಣ ಸರ್ಗೂ ಕೂಡ ಧನ್ಯವಾದ ಹೇಳ್ತಾ, ಹಾಗೇನೆ ನಮ್ಮ ಕಾಂತರಾಜಾರ್ಯ ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ ಲೀಡರ್ಸ್, ಎಲ್ಲ ಲೆಜೆಂಡ್ ಲೀಡರ್ಗಳಿಗೂ ಕೂಡ ವೆಲ್ಕಮ್. ಓಕೆ, ಇವಾಗ 29 ಪಾರ್ಟಿಸಿಪೆಂಟ್ಸ್ ಇದೀವಿ ಒಟ್ಟು. ಜಸ್ಟ್ 1 minute. ಓಕೆ, ಒನ್ಸ್ ಅಗೇನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಎಂಟ್ರಿ ಆಗ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಸ್ಟಾರ್ಟ್ ಮಾಡೋಣ. ಅದಕ್ಕೆ ಜಾಸ್ತಿ ಇದೆ, ಹಾಗಾಗಿ ಹೆಚ್ಚಿನದಾಗಿ ನೀರು ಕುಡಿ, ಹೆಲ್ತ್ ಕಡೆಗೆ ಸ್ವಲ್ಪ ಕಾಳಜಿ ವಹಿಸಿ. ಹಾಗೇನೆ ಅಬೋ 50 years 50 ವರ್ಷದ ಮೇಲ್ಪಟ್ಟಂತವ್ರ ಹೆಲ್ತ್ ಕಡೆಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ಬೇಕು ಅಂತ ವಿನಂತಿ ಎಲ್ಲರಲ್ಲೂ ಕೂಡ. ಬಿಸ್ನೆಸ್ ಆಗ್ತಾ ಇರುತ್ತೆ, ಹಣ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಎಲ್ಲಕ್ಕಿಂತ ಮೊದಲನೇದಾಗಿ ನಮ್ಮ ಆರೋಗ್ಯ, ಆಮೇಲೆ ನಮ್ಮ ಪರಿವಾರ, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದುಡಿಮೆ ಅಥವಾ ಬಿಸ್ನೆಸ್ ಅಂತ ನಾವೇನ್ ಕರಿತೀವಿ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ನಿಮ್ಮ ಪರ್ಸನಲ್ ಬಗ್ಗೆ ಟೇಕ್ ಕೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಲ್ಟಿ ಇನ್ಕಮ್ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಟೋಟಲಿ 5 ಪ್ರಕಾರವಾದಂತ ಇನ್ಕಮ್ ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಅದರಲ್ಲಿ 3 ಇನ್ಕಮ್ ನ ಆಲ್ರೆಡಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಾಗಿದೆ. ಹಾಗಿದ್ರೆ ನಮ್ಮ ಮುಂದಿನ ಇನ್ಕಮ್ ರಾಯಲ್ಟಿ ರ್ಯಾಂಕ್ ಡಿಸ್ಟ್ರಿಬ್ಯೂಷನ್ 3.5%. ಯಾಕೆಂದ್ರೆ ಪ್ರೆಸೆಂಟೇಶನ್ ಕೊಡಂತ ಟೈಮಲ್ಲಿ ಎಲ್ಲ ಟೈಮಲ್ಲಿ ಹೇಳೋದನ್ನ ನಾವಿಲ್ಲಿ ನೋಡಿರ್ತೀವಿ. 100% ಅಲ್ಲಿ ಕವರ್ ಆಯ್ತು ಅಂತ ಹೇಳಿದ್ರೆ ಈ 3.5% ಎಲ್ಲಿಂದ ಬರುತ್ತೆ? ಇದು ಎಲ್ರಿಗೂ ಗೊತ್ತಿರಬೇಕು. ಯಾವುದೇ ಫಂಡ್ ಇಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಹೇಳಿದ್ರೆ ಅದು 110% ಗೆ ಡಿವೈಡ್ ಆಗುತ್ತೆ. ಸಿಸ್ಟಮ್ ಆಟೋಮೆಟಿಕ್ಲಿ ಡಿವೈಡ್ ಮಾಡುತ್ತೆ 110% ಗೆ. ಆ 110% ನಲ್ಲಿ 10% ಡೈರೆಕ್ಟ್ ರೆಫರಲ್ ಇನ್ಕಮ್ ಗೆ, ಹಾಗೇನೆ 69% ಬ್ಯಾಂಕ್ ಅಪ್ಗ್ರೇಡ್ ಬೋನಸ್ ಗೆ, ಹಾಗೇನೆ 21% ಲೇಯರ್ ಬೋನಸ್ ಅಥವಾ ರೆಕರಿಂಗ್ ಲೆವೆಲ್ ಬೋನಸ್ ಅಂತ ನಾವು ಇಲ್ಲಿ ಕರಿತೀವಿ. ಟೋಟಲಿ 100% ಅಲ್ಲಿ ನಮಗೆ ಕವರ್ ಆಗುತ್ತೆ. ಇನ್ನು ಉಳಿದಂತ
10% ನಲ್ಲಿ 5% ಸಿಸ್ಟಮ್ ಮೇಂಟೆನೆನ್ಸ್ ಗೆ ಅಂತ ಹೋಗುತ್ತೆ, ಕ್ರಿಯೇಟರ್ ಅಥವಾ ಡೆವಲಪರ್ ಕಡೆಗೆ. ಇನ್ನ ರಿಮೈನಿಂಗ್ 5% ನಲ್ಲಿ 3.5% ಅಂದ್ರೆ ಇದು ಹೇಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಗ್ಲೋಬಲ್ ಟರ್ನ್ ಓವರ್ ನಲ್ಲಿ ಪ್ರಪಂಚದಾದ್ಯಂತ ಎಷ್ಟು ಬಿಸ್ನೆಸ್ ಆಗುತ್ತೆ ಒಂದು ದಿವಸದಲ್ಲಿ, ಆ ಟರ್ನ್ ಓವರ್ ನಲ್ಲಿ 3.5% ತೆಗೆದು 3.5% ನಲ್ಲಿ ಅಂದ್ರೆ 3.5% ಹೇಗೆ ಅನ್ನೋದು ಅರ್ಥ ಆಯ್ತು ಅಂತ ಅನ್ಕೋತೀನಿ. 110% ಯಾವ ರೀತಿ ಅದು ಡಿವೈಡ್ ಆಗುತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತಾರೆ. ಆ 5% ನಲ್ಲಿ 3.5% ಒಂದು ದಿವಸದಲ್ಲಿ ಎಷ್ಟು ಕಲೆಕ್ಟ್ ಆಗುತ್ತೆ ಅದನ್ನ ತೆಗೆದು ಯಾರು ಐಕಾನ್ ರ್ಯಾಂಕಿಗೆ ಕ್ವಾಲಿಫೈ ಆಗಿರ್ತಾರೆ, ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಅನ್ನೋದು ಇರಲ್ಲ. ಸೊ ಇದನ್ನ ನಾವು ರಾಯಲ್ಟಿ ರ್ಯಾಂಕ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿಗೆ 3.5% ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ 3.5% ನಲ್ಲಿ 1% ನ ಐಕಾನ್ ಅನ್ನೋ ರ್ಯಾಂಕ್ ನಲ್ಲಿ ಎಷ್ಟು ಜನ ಅವತ್ತಿನ ಡೇಟ್ ನಲ್ಲಿ ಕ್ವಾಲಿಫೈ ಆಗಿರ್ತಾರೆ ಅವರಿಗೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ಉದಾಹರಣೆ, ಒಂದು BNB ಇದೆ ಅಂತ ಹೇಳಿದ್ರೆ, ಒಂದು BNB ನ ಇಲ್ಲಿ 100 ಜನ ಇರ್ಲಿ, 500 ಜನ ಇರ್ಲಿ, 1000 ಜನ ಇರ್ಲಿ, ಸೊ ಅವರಿಗೆ ನಾವು ಅದನ್ನ ಈಕ್ವಲಿ ಸಿಸ್ಟಮ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಇದು ಎಲ್ರಿಗೂ ಕೂಡ ಖಂಡಿತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಹಾಗೇನೆ ಇದು ಎಲ್ಲಿ ತನಕ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಟೋಟಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಪಾಕೆಟ್ ಇಂದ ಹಾಕಿರ್ಬೋದು ಅಥವಾ ಬಂದಿರೋ ಇನ್ಕಮ್ ಇಂದ ಅಪ್ಗ್ರೇಡ್ ಮಾಡಿರ್ಬೋದು, ನಿಮ್ಮ ಬಿಗಿನರ್ ಲೆವೆಲ್ ಇಂದ ಐಕಾನ್ ರ್ಯಾಂಕಿಗೆ ರೀಚ್ ಆಗೋ ತನಕ ಟೋಟಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟಿರುತ್ತೆ, ಇದರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತಾನೆ ಕರಿತೀವಿ ನಾವಿಲ್ಲಿ. ಆ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋ ತನಕ ಈ ಒಂದು ಡೈಲಿ 1% ನಲ್ಲಿ ಶೇರಿಂಗ್ ನಮಗೆ ಬರ್ತಾ ಇರುತ್ತೆ. ಅದು ಎಷ್ಟಾದ್ರೂ ಬರ್ಬೋದು. ಅವತ್ತಿನ ದಿವಸದಲ್ಲಿ ಎಷ್ಟು ಆ 3.5% ನಲ್ಲಿ 1% ನ ಡಿವೈಡ್ ಆಗುತ್ತೆ. ಸೊ ಅದನ್ನ ಈಕ್ವಲಿ ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ಅಂದ್ರೆ 2x ಆಗೋ ತನಕ, ಅಂದ್ರೆ ನಮ್ಮ ಟೋಟಲಿ ಅವತ್ತಿನ ಡೇಟಿನ ತನಕ ಏನ್ ಆ ರ್ಯಾಂಕಿನ ತನಕ ಇನ್ವೆಸ್ಟ್ ಮಾಡಿರ್ತೀವಿ ಅದ್ರ ಡಬಲ್ ಆಗೋ ತನಕ. ಡಬಲ್ ಆಯ್ತು ಅಂದ್ರೆ ಏನಾಗುತ್ತೆ, ಅಥವಾ ಅದ್ರ ಮಧ್ಯದಲ್ಲೇ ನಾವು ಅಪ್ಗ್ರೇಡ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಕ್ಸಾಂಪಲ್ ಈಗ ಟೋಟಲಿ 2 ಲಕ್ಷ ಆಗಿದೆ ಅಂತ ಅನ್ಕೊಳ್ಳೋಣ. 2 ಲಕ್ಷ ವರ್ತ್ BNB ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದೀರಾ ಟೋಟಲ್ ಬಿಗಿನಿಂಗ್ ಇಂದ ಐಕಾನ್ ರ್ಯಾಂಕ್ ಬರೋ ತನಕ. 2 ಲಕ್ಷಕ್ಕೆ ರೀಚ್ ಆದ ತಕ್ಷಣ ಈ ಐಕಾನ್ ರಾಯಲ್ಟಿ ರ್ಯಾಂಕ್ ಡಿಸ್ಟ್ರಿಬ್ಯೂಷನ್ ಏನು ಪೂಲ್ ಇದೆ, ಸೊ ಈ ರಾಯಲ್ಟಿ ಪೂಲ್ ಇಂದ ನೀವು ಎಕ್ಸಿಟ್ ಆಯ್ತೀರಾ. ಎಕ್ಸಿಟ್ ಆದಾಗ ಮತ್ತೆ ನೀವು ಯಾವಾಗ 11ನೇ ರ್ಯಾಂಕಿಗೆ ಅಪ್ಗ್ರೇಡ್ ಮಾಡ್ತೀರಿ, ಅಥವಾ ನಿಮಗೆ ಡಬಲ್ ಆದ್ಮೇಲೆ ಅಪ್ಗ್ರೇಡ್ ಮಾಡಿರ್ಬೋದು, ಅಥವಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಮೊದಲನೇ ಲೆಜೆಂಡ್ ರ್ಯಾಂಕಿಗೆ ನೀವು ಅಪ್ಗ್ರೇಡ್ ಮಾಡಿರ್ಬೋದು. ಒನ್ಸ್ ನೀವು ಲೆಜೆಂಡ್ ರ್ಯಾಂಕಿಗೆ ಅಪ್ಗ್ರೇಡ್ ಆದ್ರಿ ಅಂತ ಹೇಳಿದ್ರೆ ನಿಮ್ಗೆ ಡಬಲ್ ಆಗಿದ್ರೆ ಓಕೆ, ನೋ ಇಶ್ಯೂ. ಅಥವಾ ಇನ್ನು ಡಬಲ್ ಆಗಿಲ್ಲ, ಇನ್ನು ಬರೋಂಥದ್ದು ಬಾಕಿ ಇದೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಇವತ್ತು ಐಕಾನ್ ರ್ಯಾಂಕಿಗೆ ಬಂದಿದ್ದೀರಾ, ಇನ್ನ ಒಂದು ವಾರದಲ್ಲೇ ನೀವು ಲೆಜೆಂಡ್ ರ್ಯಾಂಕಿಗೆ ಅಪ್ಗ್ರೇಡ್ ಆದ್ರಿ ಅಂತ ಹೇಳಿದ್ರೆ ಎರಡರದ್ದು ರಾಯಲ್ಟಿ ಇನ್ಕಮ್ ನಿಮ್ಗೆ ಬರಲ್ಲ. ಯಾಕೆಂದ್ರೆ ನೀವು ಲೆಜೆಂಡ್ ರ್ಯಾಂಕ್ ಅಪ್ಗ್ರೇಡ್ ಆದ್ರಿಂದ ಲೆಜೆಂಡ್ ರ್ಯಾಂಕ್ ನಲ್ಲಿ ಎಷ್ಟು ಜನ ಇರ್ತಾರೆ, ಸೊ 3.5% ನಲ್ಲಿ 1% ನ ತೆಗೆದು ಈ ಲೆಜೆಂಡ್ ರ್ಯಾಂಕ್ ನಲ್ಲಿ ಇರ್ತಕ್ಕಂಥವ್ರಿಗೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲಿಗೆ 2ನೇ ರ್ಯಾಂಕಿನ ಇನ್ಕಮ್ ಹೇಗ್ ಬರುತ್ತೆ ಅನ್ನೋದು ಅರ್ಥ ಆಗಿದೆ ಅಂತ ಖಂಡಿತ ನಾನು ಅನ್ಕೋತೀನಿ. ಹಾಗೇನೆ ಸೇಮ್ ಕಂಡೀಷನ್ ಎಲ್ಲ ಹಾಗೆ ಇರುತ್ತೆ. ಮತ್ತೆ ಯಾವುದೇ ಟೈಮ್ ಲಿಮಿಟ್ ಅನ್ನೋದು ಇರಲ್ಲ. ನೀವು ಎನಿ ಟೈಮ್ ಒಂದೊಂದು ಇನ್ಕಮ್ ಇಂದಾನು ಅಪ್ಗ್ರೇಡ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾಕೆಟ್ ಇಂದ ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡೋ ಬದಲಾಗಿ, ಈಗ BNB ರೇಟ್ ಕಡಿಮೆ ಆಗಿರುತ್ತೆ ಆ ಟೈಮ್ ನಲ್ಲಿ, ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡೋ ಬದಲಾಗಿ ನಿಮ್ಮ ಹತ್ರ ಹಣ ಇದ್ರೆ ನೀವು ಅದನ್ನ ಇಲ್ಲಿ BNB ನ ಪರ್ಚೇಸ್ ಮಾಡಿ ಅದ್ರ ಮುಖಾಂತರವಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಆ ರ್ಯಾಂಕ್ ಅನ್ನ ಅಪ್ಗ್ರೇಡ್ ಮಾಡಕ್ಕೆ ನಿಮಗೆ ಎಷ್ಟು ಫಂಡ್ ಬರಬೇಕು ಅದಕ್ಕಿಂತ ಹೆಚ್ಚು ನಿಮಗೆ ಇಲ್ಲಿ ಜನರೇಟ್ ಆಗಿರುತ್ತೆ. ಸೊ ಹಾಗೇನೆ ಯಾವಾಗ ಲೆಜೆಂಡ್ ರ್ಯಾಂಕ್ ನಿಮಗೆ ಅದರಲ್ಲಿ ಬರ್ತಕ್ಕಂತ ಆ ಲೆಜೆಂಡ್ ರ್ಯಾಂಕ್ ಇಂದ ತನಕ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅದರ ಡಬಲ್ ನಿಮಗೆ ಆಗುತ್ತೆ, 2x. ಸೊ ಅದಾದ್ಮೇಲೆ ನೀವು ಮತ್ತೆ ಅಲ್ಲಿ ರಾಯಲ್ಟಿ ಪೋಲ್ ಇಂದ ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟ್ ಎಂಪರರ್ ರ್ಯಾಂಕಿಗೆ ಯಾವಾಗ ನೀವು ಅಪ್ಗ್ರೇಡ್ ಆಗ್ತೀರಿ, ಅಗೇನ್ ಅಲ್ಲಿ ನಿಮಗೆ 0.60% ನಿಮಗೆ ಇಲ್ಲಿ ಇನ್ಕಮ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ಸ್ಕ್ರೀನ್ ನಲ್ಲಿ ಶೇರ್ ಆಗ್ತಾ ಇದೆ. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಅದರ ಜೊತೆಗೆ ಯಾವಾಗ ಎಂಪರರ್ ರ್ಯಾಂಕ್ ಇನ್ಕಮ್ ನಿಮಗೆ ಜನರೇಟ್ ಅಂದ್ರೆ ಕಂಪ್ಲೀಟ್ 2x ಆಗೋ ತನಕ ನಿಮಗೆ 0.60% ಡಿವೈಡ್ ಆಗ್ತಾ ಇರುತ್ತೆ ಈಕ್ವಲಿ. ಬಟ್ ಇದನ್ನ ಯಾವಾಗ ಕೊಡ್ತಾರೆ ಅಂತ ಕೂಡ ಇಲ್ಲಿ ಕ್ವಶನ್ ಇರುತ್ತೆ. 24 hours ಒನ್ಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗೇನೆ ಯಾವಾಗ ಕ್ಯಾಲ್ಕುಲೇಷನ್ ಕಟ್ ಆಫ್ ಆಗುತ್ತೆ ಅದರ ನೆಕ್ಸ್ಟ್ 24 hours ಒಳಗೆ ನೀವು ಅದನ್ನ ಕ್ಲೈಮ್ ಮಾಡ್ಬೇಕಾಗುತ್ತೆ. ನೀವು ರಾಯಲ್ಟಿ ಪೂಲ್ಗೆ ಹೋದಾಗ ಅಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಕ್ಲೈಮ್ ಅಂತ, ಅಂದ್ರೆ ಅದು ಯಾರು ಕ್ವಾಲಿಫೈ ಆಗಿರ್ತಾರೆ ಅವರಿಗೆ ಮಾತ್ರ ಅದು ಎಕ್ಸಿಸ್ಟ್ ಆಗುತ್ತೆ. ಸೊ ಆ ಕ್ಲೈಮ್ ಅನ್ನೋ ಬಟನ್ ನೀವು ಪ್ರೆಸ್ ಮಾಡೋದ್ರ ಮುಖಾಂತರವಾಗಿ ನೀವು
ಇಲ್ಲೇ ಇನ್ಕಮ್ ನ ಕ್ಲೈಮ್ ಮಾಡ್ಕೊತೀರಾ. ಇನ್ಸ್ಟೆಂಟ್ ಆಗಿ ನಿಮ್ಮ ವ್ಯಾಲೆಟ್ ಗೆ ಅದು ಕ್ರೆಡಿಟ್ ಆಗುತ್ತೆ. ಹಾಗೇನೆ ಇದನ್ನ ನೀವು ವೆಬ್ಸೈಟ್ ಮುಖಾಂತರವಾಗಾದ್ರೂ ಮಾಡ್ಬೋದು, ವ್ಯಾಲೆಟ್ ಮುಖಾಂತರವಾಗಿ ಅಂದ್ರೆ ಡೊಮೈನ್ ಮುಖಾಂತರವಾಗಿ, ಹಾಗೆ ಅಪ್ಲಿಕೇಶನ್ ಮುಖಾಂತರವಾಗೂ ಮಾಡ್ಬೋದು. ಈ ಎಲ್ಲಾ ಆಪ್ಷನ್ ಗಳು ಕೂಡ ನಿಮಗೆ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಇರುತ್ತೆ. ಹಾಗೆ ಸೆಂಟ್ರಲೈಸ್ ಆಪ್ ಇಂದಾನು ಕೂಡ ನೀವು ಮಾಡ್ಬೋದು, ಅಂದ್ರೆ ಬ್ಲಾಕ್ ಚೈನ್ ಇಂದಾನು ಕೂಡ ನೀವು ಇದನ್ನ ಮಾಡ್ಬೋದು. ನೆಕ್ಸ್ಟ್ ಯಾವಾಗ ಎಂಪರರ್ ರ್ಯಾಂಕ್ ಇಂದ ನೆಕ್ಸ್ಟ್ ನೀವು ಮೂವ್ ಆಗ್ತೀರಾ ಕಾನ್ಕರರ್ ರ್ಯಾಂಕಿಗೆ, ಅಂದ್ರೆ ಅದು ನಿಮಗೆ 2x ಆಗ ತನಕ ಆಗಿರ್ಬೋದು ಎಂಪರರ್ ರ್ಯಾಂಕ್ ತನಕ, ಅಥವಾ ಅದಕ್ಕಿಂತ ಮೊದಲನೇ ನೀವು ಅಪ್ಗ್ರೇಡ್ ಮಾಡ್ಬೋದು. ಸೊ ಆವಾಗ ನೀವು ಕಾನ್ಕರರ್ ರ್ಯಾಂಕಿನ ಈ ಒಂದು ಪೂಲ್ ಗೆ ಎಂಟ್ರಿ ಆಗ್ತೀರಾ. ಇಲ್ಲಿ 0.40% ಟೋಟಲಿ ಗ್ಲೋಬಲ್ ಟರ್ನ್ ಓವರ್ ನಲ್ಲಿ, ಅಂದ್ರೆ 3.5% ನಲ್ಲಿ 0.40% ತೆಗೆದು ಎಷ್ಟು ಜನ ಕಾನ್ಕರರ್ ರ್ಯಾಂಕ್ ಅಲ್ಲಿ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಕಾನ್ಕರ್ ರ್ಯಾಂಕ್ ಅವ್ರಿಗೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲೂ ಹಾಗೇನೇನೆ ಇದು ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಗೆ ನಾವಿಲ್ಲಿ ಮೂವ್ ಆಗ್ತೀವಿ. ಅಂದ್ರೆ ಚಾನ್ಸಲರ್ ನ 14ನೇ ರ್ಯಾಂಕಿಗೆ. ಸೊ ಇಲ್ಲಿ 2x ಕಂಪ್ಲೀಟ್ ಆಗಿರ್ಬೋದು, ಆಗದೇನೆ ಇರ್ಬೋದು. ವೆನ್ ಎವರ್ ಯು ಎಂಟರ್ ಇಂಟು ಚಾನ್ಸಲರ್ ರ್ಯಾಂಕ್, ಸೊ ಆವಾಗ ನಿಮಗೆ 0.30% ಗೆ ನೀವು ಇಲ್ಲಿ ಕ್ವಾಲಿಫೈ ಆಗ್ತೀರಿ. ಇದು ಹಾಗೇನೇನೆ ಟೋಟಲಿ ಅಲ್ಲಿ ತನಕ, ಅಂದ್ರೆ ಆ ರ್ಯಾಂಕ್ ತನಕ, ಚಾನ್ಸಲರ್ ರ್ಯಾಂಕ್ ತನಕ ಟೋಟಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅದ್ರ 2x ಆಗೋ ತನಕ ಡೈಲಿ ಈ 3.5% ನಲ್ಲಿ 0.30% ನ ತೆಗೆದು ಚಾನ್ಸಲರ್ ರ್ಯಾಂಕ್ ಅಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿರ್ತಾರೆ ಅವರಿಗೆ ಅದನ್ನ ಈಕ್ವಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಕ್ರಿಯೇಟರ್ ನ ರ್ಯಾಂಕ್. ಕ್ರಿಯೇಟರ್ ನ ಈ ರ್ಯಾಂಕ್ ಇಲ್ಲಿ 0.20% ಈಕ್ವಲಿ ಡಿವೈಡ್ ಆಗುತ್ತೆ ಎಷ್ಟು ಜನ ಕ್ರಿಯೇಟರ್ ನ ರ್ಯಾಂಕ್ ನಲ್ಲಿ ಇರ್ತಾರೆ. ಇಲ್ಲಿ ಕ್ವಶನ್ ಬರ್ಬೋದು 1% ದೊಡ್ಡದು ಅಂತ. 1% ದೊಡ್ಡದಾಗಿರಲ್ಲ ಇಲ್ಲಿ, ಯಾಕೆಂದ್ರೆ ಐಕಾನ್ ರ್ಯಾಂಕ್ ನಲ್ಲಿ ನಂಬರ್ ಆಫ್ ಅಚೀವರ್ಸ್ ಜಾಸ್ತಿ ಇರ್ತಾರೆ. ಮುಂದಿನ ರ್ಯಾಂಕ್ ಗಳಿಗೆ ಹೋಗ್ತಾ ಇದ್ದಂಗೆನೆ ಅಲ್ಲಿ ಅಚೀವರ್ಸ್ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಕೇವಲ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇರ್ತಾರೆ. ಅಲ್ಲಿ 0.20% ಅಂತ ಹೇಳಿದ್ರೆ 0.20% ತುಂಬಾ ದೊಡ್ಡ ಮೊತ್ತ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ನಂಬರ್ ಆಫ್ ಅಚೀವರ್ಸ್ ಕಡಿಮೆ ಇರೋದ್ರಿಂದ, ಕ್ವಾಲಿಫೈಯರ್ ಕಡಿಮೆ ಇರೋದ್ರಿಂದ ಇಲ್ಲಿ ನಿಮಗೆ ಜಾಸ್ತಿ ಮೊತ್ತ ಕೂಡ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಇಲ್ಲೂ ಹಾಗೇನೇನೆ ನೀವು ಅಡ್ವಾನ್ಸ್ ಆಗಾದ್ರೂ ನೀವು ಕ್ರಿಯೇಟರ್ ರ್ಯಾಂಕಿಗೆ ರೀಚ್ ಆಗ್ಬೋದು. ಇಲ್ಲ ನಿಮ್ಮ 2x ಅಂದ್ರೆ ಚಾನ್ಸಲರ್ ರ್ಯಾಂಕಿಗೆ 2x ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ರ್ಯಾಂಕಿಗೆ ನೀವು ಇಲ್ಲಿ ಅಪ್ಗ್ರೇಡ್ ಮಾಡ್ಕೋಬಹುದು. ಅದು ನಿಮ್ಮ ಪಾಕೆಟ್ ಇಂದ ಆಗಿರ್ಬೋದು, ಬಂದಂತ ಇನ್ಕಮ್ ನಿಂದ ನೀವು ಇದನ್ನ ಅಪ್ಗ್ರೇಡ್ ಮಾಡ್ಕೊಂಡಿರ್ಬೋದು. ಇವಾಗ ಅಗೇನ್ ನೀವು ಇಲ್ಲಿ ಕ್ವಾಲಿಫೈ ಆಗ್ತೀರಿ 0.20% ಗೆ. ಇದು ಹಾಗೇನೇನೆ ನಿಮ್ಮ ಟೋಟಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ತನಕ ಕ್ರಿಯೇಟರ್ ರ್ಯಾಂಕ್ ತನಕ ಎಷ್ಟಿರುತ್ತೆ ಅದ್ರ 2x ಆಗೋ ತನಕ ನಿಮಗೆ ಇಲ್ಲಿ ಬರ್ತಾ ಇರುತ್ತೆ. ಅಲ್ಲಿಗೆ ಇದು ತುಂಬಾ ದೊಡ್ಡ ಇನ್ಕಮ್ ಆಗಿರುತ್ತೆ. ಹಾಗೇನೆ ಟೋಟಲಿ ಈ ರೀತಿನಲ್ಲಿ ನಿಮ್ಮ ಈ 3.5% ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಇಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಯಾರಿಗಾದ್ರೂ ಕ್ಲಾರಿಫಿಕೇಶನ್ ಬೇಕಂದ್ರೆ ಖಂಡಿತವಾಗಿ ಹ್ಯಾಂಡ್ ರೈಸ್ ಮಾಡಬಹುದು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರು ಇಲ್ಲ, ಎಲ್ಲರಿಗೂ ಅರ್ಥ ಆಗಿದೆ. ಸೊ ಹಾಗಿದ್ರೆ ಮುಂದಿನ ರ್ಯಾಂಕ್ ಕವರ್ ಮಾಡ್ಬಿಡೋಣ. ಹಾಗಿದ್ರೆ ತಡ ಮಾಡೋದ್ ಬೇಡ. ಒಂದೊಂದ್ ಟಾಪಿಕ್ ಸಾಕಂತ ಅನ್ಕೊಂಡಿದೀವಿ. ಹೇಮಂತ್ ಸರ್, ನನಗೊಂದು ಕ್ವಶನ್ ಇದೆ. ಎಸ್ ಸರ್. ಸರ್, ಇವಾಗ ಟೋಟಲ್ ಆಗಿ ನಮ್ಮಲ್ಲಿ 5 ಇನ್ಕಮ್ ಇದೆ. 6 ಸರ್, 6 ಇನ್ಕಮ್ ಟೋಟಲ್. ಸಾರಿ, 5 ಇನ್ಕಮ್. ಇದರಲ್ಲಿ ರಾಯಲ್ಟಿನಲ್ಲಿ 6. ಓಕೆ, ಕರೆಕ್ಟ್. ಸೊ ಈ 2x ಅನ್ನೋ ಇನ್ಕಮ್ ನಾವೇನ್ ತಗೊಳ್ತೀವಿ 2 times ರಾಯಲ್ಟಿಲಿ, ಆ ಇನ್ಕಮ್ ತಗೊಳ್ಬೇಕು ಅಂತಂದ್ರೆ ನಮ್ಮ ಓವರ್ ಆಲ್ ಇನ್ಕಮ್ ಎಲ್ಲಾ ಇನ್ಕಮ್ ಸೇರಿ ಆ 2x ಆಗುತ್ತಾ, ಅಥವಾ ಬರೀ ರಾಯಲ್ಟಿ ಇನ್ಕಮ್ ಮಾತ್ರ 2x ಆಗುತ್ತಾ ಸರ್? ಸರ್, ಟೋಟಲಿ ಡೇ ಫಸ್ಟ್ ಇದ್ದ, ಅಂದ್ರೆ ನೀವು ಬಿಗಿನರ್ ರ್ಯಾಂಕಿಗೆ ಎಂಟ್ರಿ ಆಗ್ಬೇಕಾದ್ರೆ 0.0044 BNB ಇಂದ ಎಂಟ್ರಿ ಆಗಿರ್ತೀರಾ. ಅಲ್ಲಿಂದ ಆ ರಾಯಲ್ಟಿ ರ್ಯಾಂಕಿಗೆ ಅಪ್ಗ್ರೇಡ್ ಆಗೋ ತನಕ ನಿಮ್ಮ ಟೋಟಲಿ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅದನ್ನ ಇಲ್ಲಿ ಕನ್ಸಿಡರ್ ಮಾಡಿ ಅದ್ರ 2x ಸರ್. ಹಂಗಂದ್ರೆ ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಸರ್, ನಾನೀಗ ಐಕಾನ್ ಲೆವೆಲ್ ಅಲ್ಲಿ ಇದೀನಿ ಸರ್. ಫಾರ್ ಎಕ್ಸಾಂಪಲ್ ನಾನು 10ನೇ ರ್ಯಾಂಕ್ ಅಚೀವ್ ಮಾಡಿದ್ದೀನಿ. ಓಕೆ, ಇಬ್ರು ಇನ್ಫ್ಲೂಯೆನ್ಸರ್ ನ ಕೂಡ ನಾನು ಆಲ್ರೆಡಿ ತಗೊಂಡ್ಬಂದಿದ್ದೀನಿ. ಸಿಸ್ಟಮ್ ಹೇಳಿರೋ ಪ್ರಕಾರ ನನಗೆ ಅದು 2x ಇನ್ಕಮ್ ಬರ್ಬೇಕು.
ಅಂತಂದ್ರೆ ನಾನು ಐಕಾನ್ ಲೆವೆಲ್ ಅಲ್ಲಿ ಬಂದು ನನ್ನ ಕೆಳಗಡೆ ಇಬ್ರು ಇನ್ಫ್ಲುಯೆನ್ಸರ್ ನ ಮಾಡಿದೀನಿ, ಕ್ರೈಟೀರಿಯಾ ಅಚೀವ್ ಮಾಡಿದೀನಿ. ಪ್ರತಿದಿನ ಏನ್ ಬರುತ್ತೆ ಇನ್ಕಮ್ ಅದೆಲ್ಲದು ಡಿವೈಡೆಡ್ ಬೈ ನಂಬರ್ ಆಫ್ ಐಕಾನ್ ಅಚೀವರ್ಸ್ ಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಅದು 2x ಆಗುತ್ತೆ. ಇನ್ ಕೇಸ್ ನಾನು ಏನು ಕೆಲಸ ಮಾಡಿದೆ, ನನ್ನ ಟೀಮ್ ಅವ್ರು ಚೆನ್ನಾಗಿ ಕೆಲಸ ಮಾಡಿದಾಗ ನನಗೆ ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಮತ್ತೆ ರೆಕರಿಂಗ್ ಲೆವೆಲ್ ಬೋನಸ್ ಕೂಡ ಬಿಗಿನರ್ ಟು ಐಕಾನ್ ಲೆವೆಲ್ ವರ್ಗೂ ಕೂಡ ಬರ್ತಾ ಇರುತ್ತೆ. ಸೊ ಆ ಬರ್ತಾ ಇರ್ತಕ್ಕಂಥ ಇನ್ಕಮ್ ಕೂಡ ಈ 2x ಕನ್ಸಿಡರ್ ಆಗುತ್ತೆ ಸರ್? ಎಸ್ ಸರ್, ಟೋಟಲಿ. ಓಕೆ ಸರ್, ಓಕೆ, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ವೆಲ್ಕಮ್. ಇನ್ನ ಯಾರಿಗಾದ್ರೂ ಕ್ಲಾರಿಫಿಕೇಶನ್? ಓಕೆ, ಹಾಗಿದ್ರೆ ನೆಕ್ಸ್ಟ್ ಇನ್ಕಮ್ ನ ನೋಡೋಣ. ಇಲ್ಲಿ ಲೈಫ್ ಸ್ಟೈಲ್ ರಿವಾರ್ಡ್ 1.5% ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಆ 5% ನಲ್ಲಿ 3.5% ರಾಯಲ್ಟಿ ಬೋನಸ್ಗೆ ಅಂತ ಡಿವೈಡ್ ಆಗುತ್ತೆ. ಇನ್ನ ರಿಮೈನಿಂಗ್ 1.5% ಡಿಸ್ಟ್ರಿಬ್ಯೂಷನ್. ಇದನ್ನ 5 ಕ್ಲಬ್ ಮೆಂಬರ್ಶಿಪ್ ಇದೆ ಇದರಲ್ಲಿ. ಹಾಗೇನೆ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ನಾವು ಮೊದಲನೇದಕ್ಕೆ ಟಾರ್ಗೆಟ್ ಮಾಡ್ಕೊಂಡ್ರೆ ಸಾಕು, ಇದು ತುಂಬಾ ಬೆನಿಫಿಟ್ ಆಗುತ್ತೆ ನಮಗೆ. ಇದನ್ನ ಮೊದಲನೇದಾಗಿ ನಾವಿಲ್ಲಿ ಪ್ರೈಮ್ ಕ್ಲಬ್ ಮೆಂಬರ್ಶಿಪ್ ಅಂತ ಕರಿತೀವಿ. ಈ 1.5% ನಲ್ಲಿ ಟೋಟಲಿ ಗ್ಲೋಬಲ್ ಟರ್ನ್ ಓವರ್ ನಲ್ಲಿ ಆ 110% ಏನ್ ಡಿವೈಡ್ ಆಗಿರುತ್ತೆ ಅದರಲ್ಲಿ 5% ನ ರಾಯಲ್ಟಿ ಮತ್ತೆ ಲೈಫ್ ಸ್ಟೈಲ್ ರಿವಾರ್ಡ್ ಗೆ ತೆಗೆದಿದ್ರಲ್ಲಿ 3.5% ರಾಯಲ್ಟಿಗೆ ಡಿಸ್ಟ್ರಿಬ್ಯೂಟ್ ಆಯ್ತು ಅಂತ ಹೇಳಿದ್ರೆ, ಇನ್ನ ರಿಮೈನಿಂಗ್ 1.5% ನಲ್ಲಿ ಪ್ರೈಮ್ ಕ್ಲಬ್ ಮೆಂಬರ್ ಅಚೀವ್ ಆಗ್ಲಿಕ್ಕೆ ಕ್ವಾಲಿಫಿಕೇಶನ್ ಹೇಗೆ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಎಲ್ಲಕ್ಕಿಂತ ಮೊದಲನೇದಾಗಿ ನಾವು ಡೈರೆಕ್ಟರ್ ರ್ಯಾಂಕಿಗೆ ಅಪ್ಗ್ರೇಡ್ ಆಗಿರ್ಬೇಕು. ಎನಿ ಟೈಮ್ ಇದಕ್ಕೆ ಯಾವುದೇ ಕಂಡೀಷನ್ ಇರಲ್ಲ, ಇಂಥ ದಿವಸಕ್ಕೆ ಆಗ್ಬೇಕು, ಇಷ್ಟು ದಿವಸಕ್ಕೆ ಆಗ್ಬೇಕು, ಒಂದ್ ಇನ್ಕಮ್ ನಿಂದನೇ ಆಗ್ಬೇಕು, ಖಂಡಿತ ಇಲ್ಲ. ಒಂದ್ ಇನ್ಕಮ್ ನಿಂದನಾದ್ರೂ ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ನಿಮ್ಮ ಹತ್ರ ಫಂಡ್ ಇದ್ರೆ ಅದರಿಂದ ಅಡ್ವಾನ್ಸ್ ಆಗು ಕೂಡ ನೀವು ಇಲ್ಲಿ ಡೈರೆಕ್ಟರ್ ಆಗಿ ನೀವು ಅಪ್ಗ್ರೇಡ್ ಆಗಿರ್ಬೋದು. ಇದರ ಜೊತೆಗೆ ನಿಮ್ಮ 5 ಜನ ಡೈರೆಕ್ಟ್ ಸ್ಪಾನ್ಸರ್ ನೀವು ಎಷ್ಟು ಜನ ಮಾಡಿರ್ತೀರಾ, ನೀವು 10 ಮಾಡಿರಿ, 20 ಮಾಡಿರಿ, ಅಟ್ ಲೀಸ್ಟ್ ಅದರಲ್ಲಿ 5 ಜನ ಚಾಂಪಿಯನ್ ರ್ಯಾಂಕಿಗೆ ಅವರು ಅಪ್ಗ್ರೇಡ್ ಆಗಿರ್ಬೇಕು. ಅವತ್ತಿನ ದಿವಸ ನೀವು ಕ್ವಾಲಿಫೈ ಆಗ್ತೀರಾ ಈ ಪ್ರೈಮ್ ಕ್ಲಬ್ ಅನ್ನೋ ಒಂದು ಮೆಂಬರ್ಶಿಪ್ಗೆ. ಇಲ್ಲಿ 0.5% ಇಲ್ಲಿ ಟ್ರಾವೆಲ್ ಅಥವಾ ರೈಡರ್ ಫಂಡ್ ಅಂತ ಟೋಟಲಿ $3,000 ವರ್ತ್ BNB ನ ಪಡ್ಕೊಳ್ಳಿಕ್ಕೆ ನೀವು ಇಲ್ಲಿ ಕ್ವಾಲಿಫೈ ಆಗ್ತೀರಿ. ಹಾಗಿದ್ರೆ ಇದು ಯಾವಾಗ ಬರುತ್ತೆ? ಇದನ್ನ ಡೈಲಿ ಕಟ್ ಆಫ್ ಆಗುತ್ತೆ. ಹಾಗೇನೆ ವೀಕ್ಲಿ ಬೇಸಿಸ್ ಅಲ್ಲಿ ಇದನ್ನ ಅಂದ್ರೆ ವಾರಕ್ಕೆ ಒಂದ್ಸರಿ ಪ್ರತಿ ಸೋಮವಾರ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಷ್ಟು ಜನ ಕ್ವಾಲಿಫೈ ಆಗಿರ್ತಾರೆ ಅಷ್ಟು ಜನಿಗೆ ಅದನ್ನ ಆ 0.5% ನಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದರಿಂದ ಅಡ್ವಾಂಟೇಜ್ ನಮಗೆ ಏನಿರುತ್ತೆ ಅಂತ ಹೇಳಿದ್ರೆ, ಈ ಏನು ಗೋವಾ ಟ್ರಿಪ್ ಕ್ವಾಲಿಫೈಗೆ ಕೇಳ್ತಾರೆ ಅಂದ್ರೆ ನೀವು 4 ಜನ ಚಾಂಪಿಯನ್ ಆಗಿರ್ಬೇಕು. ನೀವು 4 ಜನ ಚಾಂಪಿಯನ್ ಆಗಿದ್ರೆ ನಿಮಗೆ ಈ ಇನ್ಕಮ್ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ತಾರಲ್ಲ, ಯಾವುದು ಗೋವಾ ಟ್ರಿಪ್. ಅದು ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಆಲ್ರೆಡಿ ಅದೊಂದು ಅಪ್ಡೇಟ್ ನಾನು ನೆನ್ನೆ ಕೊಟ್ಟಿರ್ತಾರೆ, ನಮ್ಮ ಮಧು ಸರ್ ಮೆಸೇಜ್ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಅದನ್ನ ಇನ್ನೊಂದ್ಸರಿ ನಾನು ಜ್ಞಾಪಿಸ್ತೀನಿ. 20th ಮಾರ್ಚ್ ಇಂದ ಈಚೆಗೆ ಹೊಸ ಎಂಟ್ರಿ ಅಂದ್ರೆ ಹೊಸ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರು, ಬಿಗಿನರ್ ಇಂದ ಯಾರು 20th ಇಂದ ಈಚೆಗೆ ರಿಜಿಸ್ಟರ್ ಆಗಿರ್ತಾರೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂತವ್ರು ಮಾತ್ರ ಅಪ್ಲಿಕೇಬಲ್ ಆಗಿರ್ತಾರೆ. ಅವ್ರುಗಳು ಚಾಂಪಿಯನ್ ಆಗ್ಬೇಕು. ಸ್ಟಾರ್ಟಿಂಗ್ ಇಂದ 1 ವರ್ಷ ಮೊದ್ಲು, 6 ತಿಂಗಳ ಮೊದ್ಲು, 3 ತಿಂಗಳ ಮೊದ್ಲು ಆದಂತವ್ರು ಖಂಡಿತ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ. ಅದೇ ಟೈಟನ್ ರ್ಯಾಂಕ್ ಅನ್ನೋದಿದೆ, ಔಟ್ ಆಫ್ ಟಾಪಿಕ್. ಅದನ್ನ ಇವಾಗ ಈ ವಿಷಯ ಬಂದಿದ್ರಿಂದ ಅದನ್ನ ಒಂದ್ಸರಿ ಜ್ಞಾಪಿಸ್ತಾ ಇದ್ದೀನಿ ನಾನು. ನೀವು ಟೈಟನ್ ಯಾವಾಗ ಬೇಕಾದ್ರೂ ಆಗ್ಬೋದು. ಅಂದ್ರೆ ನೀವು 20th ಮಾರ್ಚ್ ಗಿಂತ ಮೊದಲೇ ಟೈಟನ್ ಇದ್ದೀರಾ ಅಂತ ಹೇಳಿದ್ರೆ, ಅಥವಾ ಹೈಯರ್ ಅದರಿಂದ ಮೇಲೆ ಯಾವುದೇ ರ್ಯಾಂಕ್ ನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ನೀವು ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರೆ ಒಂದು ರ್ಯಾಂಕಿಗೆ ನೀವು ಅದನ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ಕ್ವಾಲಿಫೈ ಆಗ್ಲಿಕ್ಕೆ ನೀವು ಟೈಟನ್ ಅಲ್ಲಿ ಇದ್ದೀರಾ 20th ಮಾರ್ಚ್ ಗಿಂತ ಮೊದಲೇ ಅಂತ ಹೇಳಿದ್ರೆ ನೀವು ಅದಕ್ಕೆ ಕ್ವಾಲಿಫೈ ಆಗಲ್ಲ. ಅಥವಾ ನೀವು ಐಕಾನ್ ಅಲ್ಲಿ ಇದ್ರೂ ಕ್ವಾಲಿಫೈ ಆಗಲ್ಲ. ಐಕಾನ್ ಅಲ್ಲಿ ಇರೋಂತವ್ರು ಲೆಜೆಂಡ್ ಅನ್ನೋ ರ್ಯಾಂಕಿಗೆ 11ನೇ ರ್ಯಾಂಕಿಗೆ ನೀವು 10ನೇ ರ್ಯಾಂಕ್ ನಲ್ಲಿ ಪ್ರೆಸೆಂಟ್ ಇದ್ರೂ ಕೂಡ 20th ಮಾರ್ಚ್ ಇಂದ ಈಚೆಗೆ ನೀವು ಅದು ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರೆ ನೀವು ನೆಕ್ಸ್ಟ್ ಒಂದು ರ್ಯಾಂಕಿಗೆ ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು. ಇಲ್ಲ ಅದಕ್ಕಿಂತ ಬಿಲೋ ಟೈಟನ್ ರ್ಯಾಂಕ್ ನಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಇಲ್ಲ ನೀವು ಚಾಂಪಿಯನ್ ಆಗಿರ್ಬೋದು, ಅಥವಾ ಯಾವುದೇ ರ್ಯಾಂಕ್ ನಲ್ಲಿ ಇರ್ಲಿ. ಸೊ 20th ಮಾರ್ಚ್ ಆದ್ಮೇಲೆ ಯಾರು ಟೈಟನ್ ರ್ಯಾಂಕಿಗೆ ಅಪ್ಗ್ರೇಡ್ ಮಾಡ್ಕೊತಾರೆ ಅವರು ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗ್ತಾರೆ. ಇದು ಕೂಡ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಮ್ಯಾಟ್ರಿಲಿ ಯಾಕೆ ಬಂತು ಅಂತ ಹೇಳಿದ್ರೆ,
ನೀವು ಪ್ರೈಮ್ ಕ್ಲಬ್ ಮೆಂಬರ್ಶಿಪ್ಗೆ ಅಂತ ನೀವು ಒಂದ್ 5 ಜನ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತು ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ನಿಮ್ಮ 5 ಜನ ಕ್ವಾಲಿಫೈ ಆದ್ರು ಅಂತ ಹೇಳಿದ್ರೆ, ನೀವು ಟೈಟನ್ ಆಗಿಲ್ಲ ಅಂದ್ರೂ ನೀವು ಪ್ರೈಮ್ ಕ್ಲಬ್ ಮೆಂಬರ್ಗೂ ಕೂಡ ಎಂಟ್ರಿ ಆಗಿರ್ತೀರಿ. ಯಾಕೆಂದ್ರೆ ಇಲ್ಲಿ 5 ಜನ ಚಾಂಪಿಯನ್ ಡೈರೆಕ್ಟ್ ಬೇಕು. ನಿಮಗೆ ಗೋವಾ ಟ್ರಿಪ್ ಗೆ ಕ್ವಾಲಿಫೈ ಆಗ್ಲಿಕ್ಕೆ 4 ಜನ ಬೇಕು. ಅಂದ್ರೆ ಪ್ರೈಮ್ ಕ್ಲಬ್ ಮೆಂಬರ್ಶಿಪ್ಗೆ ಈ ಟೈಮಿಂಗ್ ಲಿಮಿಟ್ ಏನಿದೆ, ಬೌಂಡಿಂಗ್ ಇದೆ, ಇದು ಅಪ್ಲಿಕೇಬಲ್ ಆಗಲ್ಲ. ಅಂದ್ರೆ ಬಿಗಿನಿಂಗ್ ಇಂದ ಅಪ್ಗ್ರೇಡ್ ಮಾಡ್ಕೊಂಡು ಯಾರಾದ್ರೂ ಬಂದಿರ್ಬೋದು, ಅವ್ರು ಇಲ್ಲಿ ಕ್ವಾಲಿಫೈ ಆಗ್ತಾರೆ. ಆದ್ರೆ ಗೋವಾ ಟ್ರಿಪ್ ಮಾತ್ರ 20th ಮಾರ್ಚ್ ಇಂದ ಈಚೆಗೆ ಹೊಸದಾಗಿ ಆಕ್ಟಿವೇಶನ್ ಮಾಡ್ಕೊಂಡಂತವ್ರು ಮಾತ್ರ ಅಪ್ಲಿಕೇಬಲ್ ಆಗಿರ್ತಾರೆ. ಸೊ ಅಲ್ಲಿಗೆ ಈ ಎಲ್ಲಾ ಇನ್ಕಮ್ ಕೂಡ ನಾವಿಲ್ಲಿ ಕ್ವಾಲಿಫೈ ಆಗ್ತೀವಿ. ಇದನ್ನ ವಾರಕ್ಕೆ ಒಂದ್ಸರಿ ನಾವು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಈ ಕ್ಲೈಮ್ ಮಾಡ್ಕೊಂಡಾಗ ಇನ್ಸ್ಟಂಟ್ ಆಗಿ ನಮ್ಮ ವ್ಯಾಲೆಟ್ ಗೆ ಕ್ರೆಡಿಟ್ ಆಗುತ್ತೆ. ಹಾಗೇನೆ ನೆಕ್ಸ್ಟ್, ಯಾವಾಗ ನಿಮಗೆ ಇಲ್ಲಿ $3,000 ಬರೋ ತನಕ, ಅಂದ್ರೆ $3,000 ವರ್ತ್ BNB ನಿಮಗೆ ಕ್ರೆಡಿಟ್ ಆಗೋ ತನಕ ಈ ಒಂದು ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ. ಈಕ್ವಲಿ ಡಿವೈಡ್ ಆಗ್ತಾ ಇರುತ್ತೆ. 0.5% ನ ವೀಕ್ಲಿ ಒನ್ಸ್ ನಿಮಗೆ ಕ್ರೆಡಿಟ್ ಮಾಡ್ತಾ ಇರ್ತಾರೆ. ಸೊ ನೀವು ಅದಕ್ಕಿಂತ ಮೊದಲೇ ನೀವು ನೆಕ್ಸ್ಟ್ ರ್ಯಾಂಕಿಗೆ ಅಪ್ಗ್ರೇಡ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ $3,000 ವರ್ತ್ BNB ಬಂದ್ಮೇಲಾದ್ರೂ ಸೊ ನೀವು ನೆಕ್ಸ್ಟ್ ಅಚೀವ್ಮೆಂಟ್ ಗೆ ನೀವು ಹೋಗ್ಬೋದು. ಅಂದ್ರೆ ಎಲೈಟ್ ಕ್ಲಬ್ ಮೆಂಬರ್ಶಿಪ್ ಗೆ ನೀವು ಕಾಂಕರ ರ್ಯಾಂಕ್ ಅಲ್ಲಿ ಇರ್ಬೇಕಾಗುತ್ತೆ. 13ನೇ ರ್ಯಾಂಕ್ ನಲ್ಲಿ ನೀವಿದ್ದು 3 ಜನ ನಿಮ್ಮ ಡೈರೆಕ್ಟ್ ರೆಫರಲ್ ನ ಎಂಪರರ್ ರ್ಯಾಂಕ್ ಅಂದ್ರೆ 12ನೇ ರ್ಯಾಂಕಿಗೆ ನೀವು ಅಪ್ಗ್ರೇಡ್ ಮಾಡಿಸಿದ್ರೆ ಫಸ್ಟ್ ಇಂದ, ಇದಕ್ಕೆ ಯಾವುದೇ ಟೈಮ್ ಬೌಂಡಿಂಗ್ ಇರಲ್ಲ ಇದರಲ್ಲಿ. ಸೊ ಈಗ ನೀವು ಎಲೈಟ್ ಕ್ಲಬ್ ಮೆಂಬರ್ಶಿಪ್ ಗೆ ಕ್ವಾಲಿಫೈ ಆಗ್ತೀರಾ. ಇಲ್ಲಿ 0.5% ನ ತೆಗೆದು ಎಷ್ಟು ಜನ ಎಲೈಟ್ ಕ್ಲಬ್ ಮೆಂಬರ್ಶಿಪ್ ಇರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಕೂಡ ಈಕ್ವಲಿ ವೀಕ್ಲಿ ಒನ್ಸ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಎಷ್ಟಿರುತ್ತೆ ಅಂತ ಹೇಳಿದ್ರೆ $25,000 ವರ್ತ್ BNB. ಅವತ್ತಿನ ಡೇಟ್ ನಲ್ಲಿ ಏನ್ ರೇಟ್ ಇರುತ್ತೆ, ಸೊ ಅದು ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಹಾಗೇನೆ ನೆಕ್ಸ್ಟ್ 3ನೇ ರ್ಯಾಂಕ್ ರಾಯಲ್ಟಿ ಕ್ಲಬ್ ಮೆಂಬರ್ಶಿಪ್ ಇದೆ. ಸೊ ಇದಕ್ಕೆ ನೀವು ಚಾನ್ಸಲರ್ ಆಗಿರ್ಬೇಕು. ಅಂದ್ರೆ 14ನೇ ರ್ಯಾಂಕ್ ನಲ್ಲಿ ನೀವು ಇದ್ದು ನಿಮ್ಮ 5 ಜನ ಡೈರೆಕ್ಟ್ ಸ್ಪಾನ್ಸರ್ ನ ನೀವಿಲ್ಲಿ ಕಾನ್ಕರ ರ್ಯಾಂಕ್ ಅಂದ್ರೆ 13ನೇ ರ್ಯಾಂಕಿಗೆ ಡೈರೆಕ್ಟ್ ಆಗಿ ಅವರು ಅಪ್ಗ್ರೇಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಈ ಇನ್ಕಮ್ ಗೆ ಕ್ವಾಲಿಫೈ ಆಯ್ತೀರಾ. ಇಲ್ಲಿ ಕಾರ್ ಫಂಡ್ ಅಂತ ಹೇಳಿ ನಿಮಗೆ $50,000 ವರ್ತ್, $50,000 ವರ್ತ್ ನಿಮಗೆ ಇಲ್ಲಿ ರಿವಾರ್ಡ್ ರೂಪದಲ್ಲಿ ಸಿಗುತ್ತೆ. ಅಂದ್ರೆ ಇಲ್ಲಿ 0.20% ನ ಈಕ್ವಲಿ ಡಿವೈಡ್ ಮಾಡ್ತಾರೆ ಎಷ್ಟು ಜನ ರಾಯಲ್ಟಿ ಕ್ಲಬ್ ಮೆಂಬರ್ಶಿಪ್ ಇರ್ತಾರೆ ಅವರಿಗೆ. ಹಾಗೆ ನೆಕ್ಸ್ಟ್ 4ನೇದು ಕ್ರೌನ್ ಕ್ಲಬ್ ಮೆಂಬರ್ಶಿಪ್. ಇಲ್ಲಿ 0.15% ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದನ್ನ ಹೌಸ್ ಫಂಡ್ ಅಂತ ಕರೀತಾರೆ. $1,00,000 ವರ್ತ್, ಅಂದ್ರೆ $1,00,000 ವರ್ತ್ ಇಲ್ಲಿ ನಿಮಗೆ ರಿವಾರ್ಡ್ ರೂಪದಲ್ಲಿ ಕೊಡ್ಲಾಗುತ್ತೆ. ಇದಕ್ಕೆ ನೀವು ಕ್ರಿಯೇಟರ್ ಆಗಿರ್ಬೇಕು. ಅಂದ್ರೆ 15ನೇ ರ್ಯಾಂಕ್ ನಲ್ಲಿ ನೀವಿದ್ದು ನಿಮ್ಮ 7 ಜನ ಡೈರೆಕ್ಟ್ ಸ್ಪಾನ್ಸರ್ ಚಾನ್ಸಲರ್ ರ್ಯಾಂಕ್ ಅಂದ್ರೆ 14ನೇ ರ್ಯಾಂಕ್ ನಲ್ಲಿ ಅಪ್ಗ್ರೇಡ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಇನ್ಕಮ್ ತಗೊಳ್ಳಿಕ್ಕೆ ಕ್ವಾಲಿಫೈ ಆಗ್ತೀರಾ. ಹಾಗೇನೆ 5ನೇ ಕ್ಲಬ್ ಮೆಂಬರ್ಶಿಪ್ ಇದೆ, ಸುಪ್ರೀಂ ಕ್ಲಬ್ ಮೆಂಬರ್ಶಿಪ್. ಇಲ್ಲಿ 0.15% ಇಲ್ಲಿ ಈಕ್ವಲಿ ಡಿವೈಡ್ ಆಗುತ್ತೆ. ವಿಲ್ಲಾ ಫಂಡ್ ಅಂತ ಹೇಳಿ ಇಲ್ಲಿ 5 ಲಕ್ಷ $5,00,000 ವರ್ತ್ BNB ನ ನಿಮಗೆ ರಿವಾರ್ಡ್ ರೂಪದಲ್ಲಿ ಕೊಡ್ಲಾಗುತ್ತೆ. ಅಂದ್ರೆ ವಿಲ್ಲಾ ಫಂಡ್ ಅಂತ ಹೇಳಿ. ಬಟ್ ಇದಕ್ಕೆ ಕ್ವಾಲಿಫಿಕೇಶನ್ ನೀವು ಕ್ರಿಯೇಟರ್ ಆಗಿದ್ದು 10 ಜನ ಕ್ರಿಯೇಟರ್ ನ ನೀವು ಡೈರೆಕ್ಟ್ ಆಗಿ, ಅಂದ್ರೆ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದಂತ 10 ಜನ ಡೈರೆಕ್ಟ್ ಸ್ಪಾನ್ಸರ್ ಏನಿದ್ದಾರೆ ಅವರು ಕ್ರಿಯೇಟರ್ ಆದ್ರ ಅಂತ ಹೇಳಿದ್ರೆ ಸೊ ನೀವು ಈ ಇನ್ಕಮ್ ತಗೊಳ್ಳಿಕ್ಕೆ ಕ್ವಾಲಿಫೈ ಆಗ್ತೀರಾ. ತುಂಬಾ ದೊಡ್ಡ ಇನ್ಕಮ್ ಅಲ್ಲಿ ಇವತ್ತಿನ ಡೇಟ್ ನಲ್ಲಿ $5,00,000 ಇಂಟು 90 ರೂಪೀಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಿಜವಾಗಿ ಒಂದು ಒಳ್ಳೆ ವಿಲ್ಲಾನ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಈ ಫಂಡ್ ಇಂದ. ಯಾಕೆಂದ್ರೆ ಅವತ್ತಿನ ಡೇಟ್ ನಲ್ಲಿ ಏನು BNB ಬಂದಿರುತ್ತೆ ಆ ವರ್ಷದಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಹಾಗೇನೇನೆ ಇಲ್ಲಿಗೆ 5 ಅಂದ್ರೆ ಕ್ಲಬ್ ಮೆಂಬರ್ಶಿಪ್ ನ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಇಲ್ಲಿ ಕ್ಲಿಯರ್ ಆಯ್ತು ಎಲ್ರಿಗೂ ಕೂಡ. ಇದೇ ಕಾರಣಕ್ಕೋಸ್ಕರ ಇಲ್ಲಿ ಹೆಚ್ಚು ಡೈರೆಕ್ಟ್ ಸ್ಪಾನ್ಸರ್ ಮಾಡಿ ಅಂತ ಹೇಳಕ್ಕೆ ಅದಕ್ಕೂ ಒಂದು ರೀಸನ್ ಅನ್ನೋದಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಸರ್ ಈ ಬಾಕಿ ಬೈನರಿ ಕಾನ್ಸೆಪ್ಟ್ ನಲ್ಲಿ ಅದರ್ ನೆಟ್ವರ್ಕ್ ಅಲ್ಲಿ ಮಾಡ್ದಂಗೆನೆ ನಮಗೆ 2 ಡೈರೆಕ್ಟ್ ಸಾಕು, ಬಾಕಿ ಉಳಿದವ್ರನ್ನ ಬೇರೆಯವ್ರಿಗೆ ಡೈರೆಕ್ಟ್ ರೆಫರ್ ಕೊಡೋಣ ಅಂತ ಹೇಳಿ ಕೊಡ್ತಾ ಇರ್ತಾರೆ. ಖಂಡಿತ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೇನೆ ಎಷ್ಟೋ ಜನರಿಂದ ಕೆಲವರಿಗೆ ಇನ್ನೂ ಆ 69% ಹೇಗ್ ಬರುತ್ತೆ ರ್ಯಾಂಕ್ ಅಪ್ಗ್ರೇಡ್ ಅನ್ನೋದು ತುಂಬಾ ಜನಿಗೆ ಇನ್ನೂ ಬಂದಲ್ಲ ಅನ್ನೋದಿದೆ. ಸೊ ಅದನ್ನ ಇನ್ನೂ ಒಂದು ದಿವಸ ಅದನ್ನ ಎಕ್ಸ್ಪ್ಲೈನ್ ಮಾಡೋಂಥದ್ದು ಇರುತ್ತೆ. ಯಾಕೆಂದ್ರೆ ಇಮಿಡಿಯೇಟ್ ಆಗಿ ದೊಡ್ಡ ಇನ್ಕಮ್ ಜನರೇಟ್ ಆಗಂತದ್ದು ಅದೇ ಇರುತ್ತೆ. ನಮಗೆ ಈ ಲೈಫ್ ಸ್ಟೈಲ್ ರಿವಾರ್ಡ್ ಆಗಿರ್ಬೋದು ಅಥವಾ ರಾಯಲ್ಟಿ ಬೋನಸ್ ಆಗಿರ್ಬೋದು, ಇದು ನಾವು ಕೆಲಸ ಮಾಡ್ತಾ ಹೋದ್ರೆ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರುತ್ತೆ ಇದು. ಆದ್ರೆ 69% ಇನ್ಸ್ಟೆಂಟ್ ಆಗಿ ನಮಗೆ ಸಿಗಂತ ಇನ್ಕಮ್ ಆಗಿರುತ್ತೆ. ಅದನ್ನ ಮತ್ತೆ ಒಂದ್ಸರಿ ರಿಮೈಂಡರ್ ಕೊಡಕ್ಕಿಂತ ಮೊದ್ಲು ಈ ಲೈಫ್ ಸ್ಟೈಲ್ ರಿವಾರ್ಡ್ ಬಗ್ಗೆ ಯಾರಿಗಾದ್ರೂ ಕ್ಲಾರಿಫಿಕೇಶನ್ ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ.
ಜಸ್ಟ್ ನಾ ಹೇಳಿದ್ನಲ್ಲ, ಈ ಕ್ಯಾಲ್ಕುಲೇಷನ್ ಎಲ್ಲ ನಾವು ಮಾಡೋದ್ ಬೇಡ, ಸಿಸ್ಟಮ್ ಅದಕ್ಕೋಸ್ಕರನೇ ಇದೆ, ಮಾಡ್ತಾ ಹೋಗುತ್ತೆ. ನಾವು ಅಚೀವ್ ಮಾಡ್ತಾ ಹೋದ್ರೆ, ನಮ್ಮ ಟೀಮ್ ಅವ್ರನ್ನ ಅಚೀವ್ ಮಾಡಿಸ್ತಾ ಹೋದ್ರೆ ನಾವು ಆಟೋಮೆಟಿಕ್ಲಿ ಇದಕ್ಕೆ ಕ್ವಾಲಿಫೈ ಆಗ್ತಾ ಇರ್ತೀವಿ. ಸೊ ಹಾಗಾಗಿ ಇದ್ರ ಹಿಂದೆ ನಾವು ಹೋಗೋಂತ ಅವಶ್ಯಕತೆ ಇರಲ್ಲ. ಮೊದಲನೇ ಆ ಪ್ರೈಮ್ ಕ್ಲಬ್ ಮೆಂಬರ್ಶಿಪ್ ಇದೆಯಲ್ಲ, ಇದನ್ನ ಟಾರ್ಗೆಟ್ ಇಟ್ಕೊಂಡು ನಾವು ವರ್ಕ್ ಮಾಡಿದ್ದೆ ಆದ್ರೆ ನಮ್ಮ ಟೀಮ್ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಅವರು ಸ್ಪೀಡ್ ಆಗಿ ಇನ್ಕಮ್ ತಗೊಳ್ತಾರೆ, ನಾವು ಕೂಡ ಸ್ಪೀಡ್ ಆಗಿ ಇನ್ಕಮ್ ತಗೊಳ್ತಾ ಹೋಗ್ಬೋದು. ಹಾಗೇನೆ ಎಲ್ಲಾ ಕ್ರೈಟೀರಿಯಾಗಳು ಕೂಡ ಇಲ್ಲಿ ಕಂಪ್ಲೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಎಷ್ಟು ಸಾಧ್ಯವಾಗುತ್ತೆ ನಿಮ್ಮ ಫ್ರಂಟ್ ಲೈನ್ ಸಾಧ್ಯವಾದಷ್ಟು ಜಾಸ್ತಿ ನೀವು ಪ್ರಮೋಟ್ ಮಾಡ್ತಾ ಹೋಗಿ, ಅಲ್ಲಿ ಈ ಪ್ರೈಮ್ ಕ್ಲಬ್ ಮೆಂಬರ್ ನಾವು ಈ ಮೆಂಬರ್ಶಿಪ್ ಗೆ ಕ್ವಾಲಿಫೈ ಆಗ್ತಾ ಹೋಗ್ತಾ ಇರ್ತೀವಿ. ಬ್ರಿಂಗ್ ಟು ಅಟ್ ಲೀಸ್ಟ್ ಅಪ್ಗ್ರೇಡ್ ಅಂಡ್ ಡೂಪ್ಲಿಕೇಟ್ ದೇಮ್. ಒಂದು 20 ರಿಂದ 25 ಜನ ಟಾರ್ಗೆಟ್ ಇಟ್ಕೊಳ್ಳಿ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಲಿಕ್ಕೆ. ಆವಾಗ ನೀವು ಈ ರ್ಯಾಂಕ್ ಗಳಿಗೆ ಅಂದ್ರೆ ಈ ಲೈಫ್ ಸ್ಟೈಲ್ ರಿವಾರ್ಡ್ ಗೆ ಕ್ವಾಲಿಫೈ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮಿನಿಮಮ್ 20 ಮೆಂಬರ್ ನೀವು ಟಾರ್ಗೆಟ್ ಇಟ್ಟಂದ್ರೆ ಮಿನಿಮಮ್. ಬಟ್ ನಮ್ಗಳ ರೇಷಿಯೋ ಪ್ರಕಾರ 100 ಡೈರೆಕ್ಟ್ ನೀವು ಟಾರ್ಗೆಟ್ ಇಟ್ಕೊಂಡಿದ್ದೆ ಆದ್ರೆ 100 ಡೈರೆಕ್ಟ್ ಟಾರ್ಗೆಟ್ ಇಟ್ಕೊಂಡಿದ್ದೆ ಆದ್ರೆ ಅದರಲ್ಲಿ 10% ರೇಷಿಯೋ ನಾವು ತಗೊಂಡಾಗ 10 ಜನ ಕ್ರಿಯೇಟರ್ ನಾವಿಲ್ಲಿ ಕ್ರಿಯೇಟ್ ಮಾಡಬಹುದು. ನಾವು ಪ್ರಮೋಟ್ ಮಾಡಿರೋದೇ 2 ಜನ ಅಂತ ಹೇಳಿದ್ರೆ ನೀವು ಇದಕ್ಕೆ ಕ್ವಾಲಿಫೈ ಆಗ್ಲಿಕ್ಕೆ ಆಗಲ್ಲ. 2 ಜನ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಕೊಂಡು ನೀವು ಯಾವುದೇ ಈ ಒಂದು ಲೈಫ್ ಸ್ಟೈಲ್ ರಿವಾರ್ಡ್ ಗೆ ಕ್ವಾಲಿಫೈ ಆಗ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಮಿನಿಮಮ್ 5 ಜನದಿಂದ ಸ್ಟಾರ್ಟ್ ಆಗುತ್ತೆ ಡೈರೆಕ್ಟ್ ಸ್ಪಾನ್ಸರ್ ಮೊದಲನೇ ಪ್ರೈಮ್ ಕ್ಲಬ್ ಮೆಂಬರ್ಶಿಪ್ ಗೆ. ಇದರಲ್ಲಿ ಯಾರಿಗಾದ್ರು ಕ್ಲಾರಿಫಿಕೇಶನ್ ಬೇಕಂದ್ರೆ ಖಂಡಿತ ಕೇಳ್ಬೋದು. ಓಕೆ, ಇದು ಕೂಡ ಯಾರಿಗೂ ಕ್ಲಾರಿಫಿಕೇಶನ್ ಬೇಡ ಅಂತ ಅನ್ಕೋತೀನಿ, ಯಾಕಂದ್ರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗೆ ಇದಕ್ಕಾಗಿ ಸ್ಪೆಷಲ್ ಆಗಿ ವರ್ಕ್ ಮಾಡೋಂಥದ್ದೇನು ಇರಲ್ಲ. ಇದರಲ್ಲಿ ನಾವು ಕೆಲಸ ಮಾಡ್ತಾ ಹೋದ್ವಿ, ಟೀಮಿಗೆ ಸಪೋರ್ಟ್ ಮಾಡ್ತಾ ಹೋದ್ವಿ, ಡೈರೆಕ್ಟ್ ರೆಫರ್ ನ ಜಾಸ್ತಿ ಮಾಡ್ತಾ ಅವ್ರನ್ನ ಡೂಪ್ಲಿಕೇಟ್ ಮಾಡ್ತಾ ಹೋದ್ವಿ, ಎಜುಕೇಟ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಈ ಒಂದು ಇನ್ಕಮ್ ಗಳೇನಿದೆ ಇದು ನಮ್ಮನ್ನ ಫಾಲೋ ಮಾಡ್ಕೊಂಡು ಬರುತ್ತೆ. ಇಲ್ಲಿ ನಾವು ಮಾಡ್ಬೇಕಾಗಿದ್ದ ಕೆಲವು ತಪ್ಪುಗಳಿದೆ. ಎಲ್ಲಕ್ಕಿಂತ ಮೊದಲನೇದಾಗಿ ನೀವು ಪ್ರತಿಯೊಬ್ಬರು ನಿಮ್ಮ ಐಡಿನ ಅಟ್ಲೀಸ್ಟ್ ದಿವಸಕ್ಕೆ 2 ಸರಿ, ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ನೀವು ಅದನ್ನ ಓಪನ್ ಮಾಡಿ, ಅಂದ್ರೆ ಲಾಗಿನ್ ಆಗಿ ಡ್ಯಾಶ್ ಬೋರ್ಡ್ ಗೆ ಹೋಗಿ ಅಲ್ಲಿ ಆಪ್ಷನ್ ಗಳಿದೆ. ಡ್ಯಾಶ್ ಬೋರ್ಡ್ ಗೆ ಹೋದಾಗ ನಿಮಗೆ ಪ್ರತಿಯೊಂದು ಆಪ್ಷನ್ ಕೂಡ ಓಪನ್ ಆಗುತ್ತೆ. ಏನು ಆಗಲ್ಲ, ಕ್ಲಿಕ್ ಮಾಡ್ತಾ ಹೋಗಿ. ಏನಾದ್ರು ಆಗ್ಬಿಟ್ರೆ ಎಲ್ಲಿ ಲಾಕ್ ಆಗ್ಬಿಡುತ್ತೆ ಅಂತ ಭಯ ಪಟ್ಕೊಳಕ್ ಹೋಗ್ಬೇಡಿ. ನೀವ್ ಎಷ್ಟು ಬಟನ್ ಗಳನ್ನ ಚೆಕ್ ಮಾಡ್ತೀರಾ ಅಷ್ಟೇ ನೀವು ಇಲ್ಲಿ ನಾಲೆಜ್ ನ ತಗೊಳ್ತಾ ಹೋಗ್ತೀರಾ ಈ ನಮ್ಮ ಸಿಸ್ಟಮ್ ಬಗ್ಗೆ. ಹಾಗೆ ಅದರಲ್ಲಿ ಮೈ ಟೀಮ್ ಅನ್ನೋದು ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಎಷ್ಟು ಜನ ಇರ್ತಾರೆ ಖಂಡಿತ ಅದೆಲ್ಲ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕಮ್ಯುನಿಟಿ ಚೆಕ್ ಮಾಡಿ, ಯಾರು ಎಲ್ಲೆಲ್ಲಿ ಕುಳಿತಿದ್ದಾರೆ ಮ್ಯಾಟ್ರಿಕ್ಸ್ ನಲ್ಲಿ ಅನ್ನೋದು ಟ್ರೀ ನಿಮಗೆ ಕಾಣಿಸುತ್ತೆ. ಹಾಗೆ ಆ ಟ್ರೀ ನಲ್ಲಿ ಆ ಗೋಲ್ಡ್ ಕಲರ್ ಅಲ್ಲಿ ಈ ನಮ್ಮ BNB ಲೋಗೋ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಅಂದ್ರೆ ನಿಮ್ಮ ಜಿನಾಲಜಿನಲ್ಲಿ ಆ ಒಂದು ಐಕಾನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪರ್ಸನ್ ನಿಮ್ಮ ಜಿನಾಲಜಿಯಲ್ಲಿ ಇರ್ತಕ್ಕಂಥವ್ರು ಅವರ ಟೋಟಲ್ ಎಂಟರ್ ಟೀಮ್ ಎಷ್ಟಿದೆ, ಅವ್ರು ಯಾವ ರ್ಯಾಂಕ್ ಅಲ್ಲಿ ಇದಾರೆ, ಯಾವ ಡೇಟ್ ನಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಎಲ್ಲ ಡೀಟೇಲ್ ಕೂಡ ನಿಮಗೆ ಬರ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ನಿಮಗೆ ನೆಕ್ಸ್ಟ್ ಫಾಲೋ ಅಪ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಹಾಗೆ ಕಮ್ಯುನಿಟಿ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಕಮ್ಯುನಿಟಿ ಇನ್ಫಾರ್ಮೇಶನ್ ಗೆ ನೀವು ಹೋದಾಗ ಕಮ್ಯುನಿಟಿ ಇನ್ಫಾರ್ಮೇಶನ್ ನಲ್ಲಿ ನಿಮಗೆ ಯಾವ ಲೆವೆಲ್ ನಲ್ಲಿ ಮ್ಯಾಟ್ರಿಕ್ಸ್ ಪ್ಲಾನ್ ನಲ್ಲಿ ಯಾರಿದ್ದಾರೆ, ಅವರು ಯಾವ ರ್ಯಾಂಕ್ ಅಲ್ಲಿ ಇದ್ದಾರೆ, ಅವ್ರನ್ನ ಯಾರು ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ದಾರೆ, ಯಾವ ಡೇಟ್ ಗೆ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಪ್ರತಿಯೊಂದು ಅಪ್ಡೇಟ್ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ. ಇಲ್ಲಿ ತುಂಬಾ ಜನರಿಗೆ ಇನ್ನೂ ಕೂಡ ಗೊಂದಲ ಅನ್ನೋದಿದೆ. ದೊಡ್ಡ ದೊಡ್ಡ ಲೀಡರ್ ಗಳಿಗೆ ಕೆಲವರಿಗೆ ಗೊಂದಲ ಅನ್ನೋದಿದೆ. ಅಂದ್ರೆ ಎಲ್ಲಿ ತನಕ ನಾವು ಅದನ್ನ ಕಾನ್ಸಂಟ್ರೇಷನ್ ಇಟ್ಟು ಕೇಳಲ್ಲ, ಒಂದು ಟ್ರೈನಿಂಗ್ ಆದ್ಮೇಲೆ ಅದನ್ನ ಮತ್ತೆ ನಾವು ಸ್ಟಡಿ ಮಾಡಲ್ಲ, ಖಂಡಿತ ಅದ್ರಲ್ಲಿ ನಾವು ಪೂರ್ತ ನಾಲೆಜ್ ತಗೊಳ್ಳಿಕ್ ಆಗಲ್ಲ. ಮಸ್ತಕದಲ್ಲಿ ಇಟ್ಕೊಂಡ್ರು ಆಗಲ್ಲ, ಪುಸ್ತಕದಲ್ಲಿ ಇಟ್ಕೊಂಡ್ರು ಆಗಲ್ಲ. ಅದನ್ನ ಅಪ್ಲೈ ಮಾಡಿದಾಗ, ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಅದಕ್ಕೆ ಅರ್ಥ ಮಾಡ್ಕೊಂಡಿದ್ರ ಪೂರ್ತ ಅಂತ ಹೇಳಲಿಕ್ಕೆ ಸಾಧ್ಯವಾಗಂತದ್ದು. ನೋಡಿ, ನಿಮಗೆ ಆ ಕಮ್ಯುನಿಟಿ ಇನ್ಫಾರ್ಮೇಶನ್ ಗೆ ಅಂತ ನೀವು ಹೋದಾಗ ನಿಮ್ಮ ಮೊದಲನೇ ಲೆವೆಲ್ ನಲ್ಲಿ ಇರ್ತಕ್ಕಂಥ 2 ಜನ ಅವರಿಂದ ನಿಮಗೆ ಅವ್ರ ಎಂಟ್ರಿ ಆದಾಗ ನಿಮಗೆ ಇನ್ಕಮ್ ಬಂದ್ಬಿಟ್ಟಿರುತ್ತೆ ಬಿಗಿನರ್ ರ್ಯಾಂಕ್ ಇಂದ. ಅವ್ರು ಯಾವುದೇ ರ್ಯಾಂಕಿಗೆ ಪ್ಲಾನ್ ಮಾಡ್ಕೊಂಡು ಬರ್ಬೋದು ಸ್ಲಾಟ್ ನ, ಆದ್ರೆ ಬಿಗಿನರ್ ಇಂದ ಎಂಟ್ರಿ ಆಗೋದ್ರಿಂದ ಅಲ್ಲಿಂದನೇ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಆ 2 ಜನರಿಂದ ನಿಮಗೆ 69% ಕೂಡ ಅಲ್ಲಿ ಕ್ರೆಡಿಟ್ ಆಗಿರುತ್ತೆ. 10 + 69 79% ಅಲ್ವಾ? ಹಾಗೇನೆ ಅವ್ರು ಯಾವ ರ್ಯಾಂಕ್ ಅಲ್ಲಿ ಇದ್ದಾರೆ, ಅವ್ರು ಎಷ್ಟು ಜನ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ದಾರೆ ಅದನ್ನ ನೀವು ಲೆಫ್ಟ್ ಗೆ ಸ್ಲೈಡ್ ಮಾಡ್ಕೊಂಡ್ರೆ ನೀವು ಅದನ್ನ ನೋಡ್ಕೋಬಹುದು. ಹಾಗೇನೆ ಆ ನಿಮ್ಮ ಮೊದಲನೇ ಲೆವೆಲ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅವರು ಯಾವುದೇ ರ್ಯಾಂಕ್ ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಯಾವುದೇ ಇನ್ಕಮ್ ಬರಲ್ಲ. ಇನ್ಕಮ್ ಯಾವ್ದು ಬರುತ್ತೆ ನಿಮಗೆ?
ನೀವು ಇನ್ಫ್ಲುಯೆನ್ಸರ್ ಆಗಿದ್ಕೊಂಡು ಅಟ್ಲೀಸ್ಟ್ ನೀವು ಇನ್ಫ್ಲುಯೆನ್ಸರ್ ಆಗಿದ್ದು ನಿಮ್ಮ 2 ಜನ ಅಟ್ಲೀಸ್ಟ್ ಅವರು ಕೂಡ ಇನ್ಫ್ಲುಯೆನ್ಸರ್ ಇಂದನೇ ತಗೊಳ್ಳಿ, ಬಿಗಿನರ್ ರ್ಯಾಂಕ್ ಇಂದ ಅವಾಯ್ಡ್ ಮಾಡಿ. ಸೊ ಆವಾಗ ನಿಮಗೆ ನಿಮ್ಮ ಡೈರೆಕ್ಟ್ ಅವ್ರು ಆಗಿದ್ರೆ ಅವ್ರು ಯಾವುದೇ ರ್ಯಾಂಕಿಗೆ ಅಪ್ಗ್ರೇಡ್ ಮಾಡ್ಕೊಂಡ್ರು ಕೂಡ ನಿಮಗೆ ಅದರ 10% ಅನ್ನೋದು ಬಂದೇ ಬರುತ್ತೆ ಡೈರೆಕ್ಟ್ ರೆಫರಲ್ ಇನ್ಕಮ್. ಆದ್ರೆ ಆ ಪರ್ಸನ್ ಎನಿ ರ್ಯಾಂಕಿಗೆ ಅಪ್ಗ್ರೇಡ್ ಮಾಡ್ಕೊಂಡಾಗ ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ನಿಮಗೆ 60-90% ನಿಮಗೆ ಬರಲ್ಲ. ಎಷ್ಟೋ ಜನ ಏನ್ ಮಾಡಿರ್ತಾರೆ, ನಿಮ್ಮ ಫಸ್ಟ್ ಲೆವೆಲ್ ಅಲ್ಲಿ ನಿಮ್ ಮನೆಯವ್ರದ್ದು ಐಡಿ ಹಾಕೊಂಡಿರ್ತೀರಾ. ನಾವ್ ಇಷ್ಟೆಲ್ಲಾ ಹೇಳ್ತೀವಿ, ಮನೆ ಒಂದ್ ಐಡಿ ಬಿಟ್ರೆ ಒಂದ್ ಫ್ಯಾಮಿಲಿಗೆ ಮತ್ತೆ ಐಡಿ ಬೇಡ ಅಂತ. ಓಕೆ, ಮಾಡ್ಕೊಂಡಿದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾರೆ ಅಂದ್ರೆ ನೋ ಇಶ್ಯೂ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಬಿಗಿನಿಂಗ್ ಅಲ್ಲಿ ಈಸಿ ಇರುತ್ತೆ, ಒಂದು 4 ಲೆವೆಲ್ ತನಕ ಅಪ್ಗ್ರೇಡ್ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಇದೆಯಲ್ಲ, ಯಾವಾಗ ಚಾಂಪಿಯನ್ ಅಂಡ್ ಎಬರ್ ರ್ಯಾಂಕಿಗೆ ಅಪ್ಗ್ರೇಡ್ ಮಾಡೋಂಥದ್ದು ಇದೆಯಲ್ಲ, ಅಲ್ಲಿ ದೊಡ್ಡ ಮೊತ್ತ ಬೇಕಾಗುತ್ತೆ. ಅದಕ್ಕೆ ತಕ್ಕಾಗಿ ಟೀಮ್ ನಲ್ಲಿ ಡೂಪ್ಲಿಕೇಟ್ ಹಾಕೊಂಡು ಅವರು ಅಪ್ಗ್ರೇಡ್ ಆಗ್ತಾ ಇದ್ರೆ ನಿಮ್ಗೆ ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ. ಬಂದಂತವ್ರಿಗೆ ನೀವು 10-20 ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬಿಟ್ಟಿರ್ತೀರಾ, ಖುಷಿ, ನಾನು ಇಷ್ಟು ಡೈರೆಕ್ಟ್ ಮಾಡ್ಬಿಟ್ಟಿದೀನಿ. ಅವ್ರು 10 ಮಾಡಕ್ ಹೇಳಿದ್ರಲ್ಲ, ನಾನು 25 ಮಾಡ್ಬಿಟ್ಟಿದೀನಿ. ಆ 25 ನಿಮ್ಮ ಟೀಮ್ ಗಳಲ್ಲಿ ಯಾರ್ಯಾರು ಬಂದಿದ್ದಾರೆ ಅವ್ರ ಅಂಡರ್ ನಲ್ಲಿ ಹೋಗಿ ಎಲ್ಲ ಪ್ಲೇಸ್ಮೆಂಟ್ ನ ತಗೊಂಡಿರುತ್ತೆ ಆಟೋಮೆಟಿಕಲಿ. ಆದ್ರೆ ಆ ಯಾರ ಅಂಡರ್ ನಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ ಅವರು ಒಬ್ಬರನ್ನು ಪ್ರಮೋಟ್ ಮಾಡಿರಲ್ಲ. ಏನಾದ್ರು ಲಾಭ ಇದೆಯಾ? ಅವ್ರು ಬಿಗಿನರ್ ಇರ್ತಾರೆ, ಇನ್ಫ್ಲುಯೆನ್ಸರ್ ಇರ್ಲಿ ಅಥವಾ ಅಂಬಾಸಿಡರ್ ಇರ್ಲಿ, ಯಾವ್ದೇ ರ್ಯಾಂಕ್ ಅಲ್ಲಿ ಇದ್ರು ಕೂಡ ಯಾವ್ದೇ ಒಂದು ಉಪಯೋಗ ಬರಲ್ಲ ಅದ್ರಲ್ಲಿ. ಎಲ್ಲಿ ತನಕ ಅವ್ರ 2 ರೆಫರಲ್ ಡೈರೆಕ್ಟ್ ಮಾಡಲ್ಲ. ಆದ್ರೆ ನೀವು ಡೈರೆಕ್ಟ್ ಮಾಡೋದ್ರಿಂದ ನಿಮ್ಗೆ 10% ನಿಮಗೆ ಬರ್ತಾ ಇರುತ್ತೆ. ಹಾಗೇನೆ ಲೆವೆಲ್ ಇನ್ಕಮ್ ಕೂಡ, ಅಂದ್ರೆ ಲೇಯರ್ ಇನ್ಕಮ್ ಇದೆಯಲ್ಲ, 3ನೇ ಇನ್ಕಮ್ ಏನಿದೆ ರೆಕರಿಂಗ್ ಲೆವೆಲ್ ಬೋನಸ್, ಅದು ಕೂಡ ನಿಮಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. 2nd ಲೆವೆಲ್ ಇಂದ 14ನೇ ಲೆವೆಲ್ ತನಕ ಅದು ನಿಮ್ಮಿಂದ ಆಗಿರ್ಬೋದು ಅಥವಾ ನಿಮ್ಮ ಟೀಮ್ ಓನ್ ಕಮ್ಯುನಿಟಿಯಿಂದ ಡೂಪ್ಲಿಕೇಟ್ ಆಗ್ತಾ ಇರ್ಬೋದು. ಯಾವ್ದೇ ರ್ಯಾಂಕಿಗೆ ಅವ್ರು ಅಪ್ಗ್ರೇಡ್ ಆಗ್ತಾ ಇರ್ಲಿ, ಹೊಸ ಎಂಟ್ರಿ ಬರ್ತಾ ಇರ್ಲಿ, 2ನೇ ಲೆವೆಲ್ ಇಂದ 14ನೇ ಲೆವೆಲ್ ತನಕ ಇನ್ಕಮ್ ಅನ್ನೋದು ನಿಮಗೆ ಬರ್ತಾ ಇರುತ್ತೆ. ಆದ್ರೆ ನಿಮ್ಮ 2ನೇ ಲೆವೆಲ್ ನಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಅವರು ಯಾವುದೇ ರ್ಯಾಂಕಿಗೆ ಅಪ್ಗ್ರೇಡ್ ಆದಾಗ 60-90% ನಿಮಗೆ ಬರಲ್ಲ. ಆದ್ರೆ ಅದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡಿ. ಅವ್ರು ನಿಮಗಿಂತ ಮೊದ್ಲೇ ಏನಾದ್ರು ಅವರ ಟೈಟನ್ ರ್ಯಾಂಕ್ ಆದ್ರು ಅಥವಾ ಚಾಂಪಿಯನ್ ಆದ್ರು, ಡೈರೆಕ್ಟರ್ ರ್ಯಾಂಕ್ ಆದ್ರು, ಐಕಾನ್ ಆದ್ರು, ಅವ್ರಿಗೆ ಎಷ್ಟು ಬೇಗ ನಿಮ್ಮ 2nd, 3rd, 4th ಲೆವೆಲ್ ಅಲ್ಲಿ ಇರ್ತಕ್ಕಂತ ವ್ಯಕ್ತಿ ಅವರೆಲ್ಲ ಎಲ್ಲಿ ತನಕ ಈಗ 4ನೇ ಲೆವೆಲ್ ಅಲ್ಲಿ ಇರ್ತಕ್ಕಂತ ವ್ಯಕ್ತಿ 4ನೇ ರ್ಯಾಂಕ್ ನ ಅಪ್ಗ್ರೇಡ್ ಮಾಡಿದಾಗ ಅವರಿಂದ ನಿಮಗೆ 60-90% ಬಂದಿರುತ್ತೆ. ಯಾಕೆಂದ್ರೆ 4ನೇ ಅಪ್ಲೈನ್ ನೀವಾಗಿರ್ತೀರಾ, 4th ಅಪ್ಲೈನ್. ಇದನ್ನ ಮೊನ್ನೆ ನಮ್ಮ ರಮೇಶ್ ಸರ್, ವೆಂಕಟೇಶ್ ಸರ್ ಅಂಡ್ ಮೋಹನ್ ಸರ್ ಎಲ್ಲ ಮತ್ತೆ ಹಾಗೇನೆ ಭಾನುಪ್ರಕಾಶ್ ಸರ್ ಇವರೆಲ್ಲ 4 ಜನ ಸೇರಿ ತುಂಬಾ ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬೋರ್ಡ್ ಅಲ್ಲಿ ಬರ್ದು ತೋರಿಸಿದ್ದಾರೆ. ವೆಂಕಟೇಶ್ ಸರ್ ಎಷ್ಟು ನೀಟಾಗಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ಅವರಿಗೆ ಎಲ್ಲರ ಪರವಾಗಿ ನಾನು ಮತ್ತೆ ಒಂದ್ಸರಿ ನಾನು ಕಂಗ್ರಾಚುಲೇಷನ್ ಹೇಳ್ತೀನಿ. ಹಾಗೇನೆ ಅವರಿಗೆ ಸಲ್ಯೂಟ್ ಹೇಳ್ತೀನಿ ನಾನು. ಯಾಕಂದ್ರೆ ಮಕ್ಳಿಗೆ ಅರ್ಥ ಮಾಡ್ಸೋಂತ ರೀತಿನಲ್ಲಿ ಆ ಎಕ್ಸಾಂಪಲ್ ಗಳ ಜೊತೆಗೆ ಕ್ವಶನ್ ನ ಕೇಳಿ, ಈಗ ಒಂದ್ ಯಾವ್ದೋ ಈ ಅರಳಿ ಕಟ್ಟೆ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ ಟಿವಿನಲ್ಲಿ, ಆ ರೀತಿನಲ್ಲಿ ಒಂದು ಕ್ವಶನ್ ಗಳನ್ನ ರೈಸ್ ಮಾಡ್ಕೊಂಡು ಈಚ್ ಅದರ್ ಎಲ್ರಿಗೂ ಅರ್ಥ ಆಗ್ಲಿನ ಕಾರಣಕ್ಕೋಸ್ಕರ ಹೇಗೆ ಡೆಮೋ ನಡೆಯುತ್ತೆ ಆ ರೀತಿ ಡೆಮೋ ಮಾಡಿ ತೋರಿಸಿದ್ದಾರೆ. ಇನ್ನೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಡಿಲೇ ಮಾಡ್ಬೇಡಿ, ಎಲ್ಲೂ ಸಂಕೋಚ ಪಟ್ಕೋಬೇಡಿ, ಅರ್ಧಂಬರ್ಧ ತಿಳ್ಕೊಬೇಡಿ. ಈ ಅರ್ಧ ನಾಲೆಜ್ ಇದೆಯಲ್ಲ ತುಂಬಾ ಡೇಂಜರ್, ಅದನ್ನ ಹಾಫ್ ಕಾಕ್ ಅಂತ ಕರೀತಾರೆ. ಸೊ ಖಂಡಿತ ಅದನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದನ್ನ ನಿಮ್ಮ ಅಪ್ಲೈನ್ ಯಾರಿದ್ದಾರೆ, ಸೂಪರ್ ಅಪ್ಲೈನ್ ಯಾರಿದ್ದಾರೆ, ಯಾರಿಗ್ ನಾಲೆಜ್ ಇದೆ ಬಟ್ ನಿಮ್ಮ ಇಮಿಡಿಯೇಟ್ ಅಪ್ಲೈನ್ ಯಾರಿದಾರಲ್ಲ ಅವ್ರನ್ನ ಕೇಳಿ ಫಸ್ಟ್. ಯಾಕೆಂದ್ರೆ ಅವರೇ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದರ ನಾಲೆಜ್ ನ ಕೂಡ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗಿರುತ್ತೆ. ಓಕೆ, ಅವ್ರಿಗೆ ನಾಲೆಜ್ ಇಲ್ವಾ, ಅವ್ರನ್ನ ಸೇರ್ಸಿ ಅವ್ರಿಗೆ ಹೇಳಿ ನಿಮ್ಮ ಅಪ್ಲೈನ್ ತಗೊಳ್ಳಿ ಕಾನ್ಫರೆನ್ಸ್ ಕಾಲ್ಗೆ ಅಂತ ಹೇಳಿ. ಲೈನ್ ಆಫ್ ಸ್ಪಾನ್ಸರ್ ನಲ್ಲಿ ಇರ್ತಕ್ಕಂಥ ಲೀಡರ್ ಗಳನ್ನ ಕಮ್ಯುನಿಕೇಟ್ ಮಾಡೋಂಥದ್ದು, ಅದಕ್ಕೂ ಒಂದು ನೀತಿ ನಿಯಮ ಅನ್ನೋದಿರುತ್ತೆ. ಖಂಡಿತ ಅದನ್ನ ಯಾರು ವೈಲೇಟ್ ಮಾಡ್ಬೇಡಿ. ಯಾಕೆಂದ್ರೆ ನೀವು ಅವ್ರನ್ನ ಬಿಟ್ರ ಅವ್ರಿಗೆ ನಾಲೆಜ್ ಇರಲ್ಲ, ಗೊತ್ತಿರಲ್ಲ. ಅವ್ರಿಗೆ ನಾಲೆಜ್ ಇದ್ರೆ ಅವ್ರ ಹತ್ರನೇ ತಿಳ್ಕೊಳ್ತೀರಾ. ಅವ್ರು ನಿಮ್ಮನ್ನ ಜಾಯಿನ್ ಮಾಡಿದ್ರು ಬಿಟ್ರು ಬೇರೆ ಯಾವ್ದೋ ಬಿಸ್ನೆಸ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಶೇಮ್ ಆಗ್ಬೇಕು ಆ ಕೆಲಸ ಮಾಡ್ಲಿಕ್ಕೆ. ಯಾಕೆಂದ್ರೆ ಯಾರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಆಗಲ್ಲ, ಖಂಡಿತ ಅವ್ರು ಯಾರನ್ನ ಪ್ರಮೋಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಲ್ವಾ. ಮೊದಲನೇದಾಗಿ 2 ಜನನ ರೆಫರ್ ಮಾಡ್ಲಿಕ್ಕೆ ಯಾರಿಗಾಗಲ್ಲ, ಅವ್ರಿಗೆ ಸಿಸ್ಟಮ್ಗೆ ಕ್ವಾಲಿಫೈ ಅಲ್ಲ, ಅವ್ರನ್ನ ತಗೊಳ್ಳೇಬಾರ್ದು. ಬಂದಾದ್ಮೇಲೆ ಆ 2 ಜನಿಗೆ ಸರ್ವಿಸ್ ಕೊಡೋಂತ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಿರುತ್ತೆ. ಮೊದ್ಲು ಲರ್ನ್ ಅಂಡ್ ಟೀಚ್, ಆ 2 ಕೂಡ ಮಾಡ್ಲಿಕ್ಕೆ ಅವ್ರು ರೆಡಿ ಆಗಿಲ್ಲ. ಆದ್ರೆ ಆ ಕೊನೆದಿದೆಯಲ್ಲ ಅರ್ನ್ ಅನ್ನೋದು, ಅದ್ ಮಾತ್ರ ಬೇಕು ಅವರಿಗೆ. ಯಾಕೆಂದ್ರೆ ಹೇಗಿದ್ರು ಗೊತ್ತು ಇದ್ರಲ್ಲಿ ಯಾರು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಂಗೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹಂಗೆ ಯಾರು ಕೂಡ ಐಡಿ ಬ್ಲಾಕ್ ಮಾಡ್ಲಿಕ್ಕೆ ಆಗಲ್ಲ, ಯಾವ್ದೇ ರೀತಿನಲ್ಲಿ ಲಿಟ್ರೇಟ್ ಇರಲ್ಲ. ಸೊ ಹಾಗಾಗಿ ಹೇಗಿದ್ರು ಬರೋಂಥದ್ದು ಬಂದೇ ಬರುತ್ತಲ್ಲ. ಅಂದ್ರೆ ಜೆನ್ಯೂನ್ ಮೆಂಟಾಲಿಟಿ ನೋಡ್ರಿ, ಶ್ರಮ ಪಡ್ದೇನೆ ಬರ್ಬೇಕಣ್ಣ. ಅಂದ್ರೆ ಈಗ ಒಂದ್ ಸೈಡ್ ನಲ್ಲಿ
ನನಗೆ ಆರ್ಯ ಸರ್ ಸಿಕ್ಬಿಟ್ರು, ಒಂದ್ ಸೈಡ್ ನಲ್ಲಿ ಮಧು ಸರ್ ಸಿಕ್ಬಿಟ್ರು. ಹಿಂದಿಲಿ ಹೇಳ್ತಾರೆ ದೋನೋ ಹಾತ್ ಗೀ ಮೇ ಸಿರ್ ಕಡಾಯಿ ಮೇ ಅಂತ. ಅಂದ್ರೆ ಲೆಫ್ಟ್ ರೈಟ್ ಅಂತ ಬಂದಿರ್ತಕ್ಕಂತ ವ್ಯಕ್ತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರ ಇನ್ಕಮ್ ಹೇಗಿದ್ರು ನನಗೆ ಬಂದೇ ಬರುತ್ತೆ. ಅಲ್ಲಿಗೆ ತಲೆ ಕಡಾಯಿ ಒಳಗಿದೆ, ಎರಡು ಕೈನೂ ತುಪ್ಪದೊಳಗಿದೆ, ಆ ತುಪ್ಪದ ಕಡಾಯಿ ಒಳಗೆ ತಲೆ ಇದೆ. ಅದೇ ಹಿಂದಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಈಗ ಏನು ಮಾಡದೇನೆ ಇನ್ಕಮ್ ಬೇಕು ಅಂತ ಹೇಳ್ತಾರಲ್ಲ ಅಂತವ್ರಿಗೆ ಇಂತ ಒಂದು ಎಕ್ಸಾಂಪಲ್ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ನಿಮ್ಮ ಅಪ್ಲೈನ್ ಯಾರೇ ಇದ್ರು ಕೂಡ, ಅಂದ್ರೆ ಇದ್ರಲ್ಲಿ ಯಾರಿಗೂ ಬೇಜಾರಾಗಂತದಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಯಾರಿಗಾದ್ರು ಹರ್ಟ್ ಆದ್ರೆ ಬದಲಾವಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಸಮಯದಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನ ನಾವು ಬೆಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಖಂಡಿತ ಪ್ರತಿ ದಿವಸನೂ ಕೂಡ ನಮಗೆ ಅವಕಾಶ ಇರುತ್ತೆ. ಹೇಗೆ ಸೂರ್ಯೋದಯ ಆಗುತ್ತೆ, ನೆನ್ನೆ ಮರೆಯೋಣ, ನೆನ್ನೆ ಏನ್ ತಪ್ಪು ಮಾಡಿದ್ವಿ ಅದನ್ನ ಬಿಡೋಣ, ನಮ್ ಟೀಮ್ ಜೊತೆ ಕುಳಿತುಕೊಳ್ಳೋಣ, ಪ್ಲಾನ್ ಮಾಡೋಣ. ಅವ್ರು ಬರ್ಲೇ ಇಲ್ವಾ, ನೋ ಪ್ರಾಬ್ಲಮ್, ಬಿಟ್ಬಿಡಿ, ವರಿ ಮಾಡಾಗಿಲ್ಲ. ಆದ್ರೆ ಯಾರು ವರ್ಕ್ ಮಾಡಕ್ ಇಷ್ಟ ಪಡ್ತಾರೆ ಅವ್ರ ಜೊತೆ ಕುಳಿತುಕೊಳ್ಳಿ. ಆ ಉಳಿದವ್ರನ್ನ ಫಾಲೋ ಅಪ್ ಮಾಡಿ, ಅರ್ಥ ಮಾಡ್ಸಿ ಬಿಸ್ನೆಸ್ಗೆ. ಯಾಕೆ ಬಂದಿರೋದೇ ಅದಕ್ಕಾಗಿ ಅರ್ನ್ ಮಾಡಕ್ಕೆ ಅಂತ ಹೇಳಿದಾಗ ಅರ್ಥ ಆಗಿಲ್ಲ, ಅದಕ್ಕೆ ಬಂದಿರಲ್ಲ, ಅವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಆದ್ರೆ ಅವ್ರು ಬರೋದೇ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಫಾಲೋ ಅಪ್ ಇಟ್ಕೊಳ್ಳಿ. ಅವರಿಂದ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ. 10 ಜನ ಇದಾರ, 10 ಜನದಲ್ಲಿ 4 ಜನ ಕೆಲಸ ಮಾಡ್ತಿದಾರ, 4 ಜನಿಗೆ ನೀವು ಕುಳಿತುಕೊಂಡು ಒಂದೊಂದ್ ದಿವಸ ಟೈಮ್ ಕೊಡಿ ಒಬ್ಬೊಬ್ಬರಿಗೆ. ಆವಾಗ ನೀವು ಆ 4 ಜನನ ಪ್ರಮೋಟ್ ಮಾಡೋದಕ್ಕೆ ಸಾರ್ಥಕತೆ ಆಗುತ್ತೆ. ಇನ್ನ ಬಾಕಿ ಉಳಿದಂತ 6 ಜನ ನಿಧಾನವಾಗಿ ಅವರು ಕೂಡ ಒಬ್ಬೊಬ್ಬರಾಗಿ ಅರ್ಥ ಮಾಡ್ಕೊಂಡು ಅಪ್ಗ್ರೇಡ್ ಮಾಡ್ತಾ ಬರ್ತಾರೆ. ಸಮಸ್ಯೆ ಇಲ್ಲ, ಅವ್ರನ್ನ ಫಾಲೋ ಅಪ್ ಅಲ್ಲಿ ಇಟ್ಕೊಳ್ಳಿ. ಟ್ರೈನಿಂಗ್ ಅಟೆಂಡ್ ಮಾಡಿಸ್ತಾ ಹೋಗಿ ಅವರಿಗೆ. ಸಾಧ್ಯವಾದಷ್ಟು ಅವರಿಗೂ ಕೂಡ ನೀವೇ ಭೇಟಿ ಮಾಡಿ ಹೋಗಿ, ಇಲ್ಲ ಅವ್ರನ್ನೇ ಕರ್ಸ್ಕೊಳ್ಳಿ. ಎಲ್ಲ ಒಂದ್ ಕಡೆ ಕುಳಿತುಕೊಂಡು ಬರೀ ಬಿಸ್ನೆಸ್ ಅಂತಾನೆ ಅಲ್ಲ, ಹಾಗೆ ಡಿಸ್ಕಷನ್ ಮಾಡಿ ಖಂಡಿತ ಇದ್ರ ಬಗ್ಗೆ ಪೊಟೆನ್ಶಿಯಲ್ ಬಗ್ಗೆ ತಿಳಿಸಿ. ಖಂಡಿತ ಅವ್ರು ಬೇಡ ಅಂತ ಹೇಳಲ್ಲ. ಹಾಗೆ ಅರ್ಥ ಆದ್ಮೇಲೆ ಬಿಸ್ನೆಸ್ ನ ಮಾಡ್ತಾರೆ, ಅವ್ರು ನಿಧಾನವಾಗಿ ಬರ್ತಾರೆ. ಬಟ್ ಯಾರು ಇಮಿಡಿಯೇಟ್ ಆಗಿ ನಿಮ್ ಜೊತೆ ಕೈ ಜೋಡಿಸ್ತಾರೆ, ಖಂಡಿತ ಅವ್ರ ಜೊತೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾನ್ ಪ್ರಕಾರ ನೀವು ವರ್ಕ್ ಮಾಡ್ತಾ ಹೋಗಿ. ಹಾಗೇನೆ ಇಮಿಡಿಯೇಟ್ ಅಪ್ಲೈನ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನೀವು ಅವರಿಗೆ ಹೇಳಿ, ನಿಮ್ಮ ಅಪ್ಲೈನ್ ಗೆ ಕಾನ್ಫರೆನ್ಸ್ ಖಾಲಿ ತಗೊಳ್ಳಿ ಅಂತ. ನೀವು ಅವ್ರನ್ನ ಓವರ್ಟೇಕ್ ಮಾಡಿ. ಈಗ ಎಕ್ಸಾಂಪಲ್, ಈಗ ನನಗೆ ಕಾಂತರಾಜ್ ಸರ್ ನನ್ನನ್ನ ಪ್ರಮೋಟ್ ಮಾಡಿದ್ದಾರೆ. ಕಾಂತರಾಜ್ ಸರ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ, ನಾಲೆಜ್ ಇದ್ರೆ ಅವರೇ ನನಗೆ ಕೊಡ್ತಾರೆ. ಕಾಂತರಾಜ್ ಸರ್ಗೆ ಏನಿಲ್ಲ, ನಾನು ಸ್ವಲ್ಪ ಕೇಳಿದ್ರೆ, 1 ಇಂಚು ಅಷ್ಟು ಕೇಳಿದ್ರೆ ಇಡೀ ಪೂರ್ತ ಕೈಯಷ್ಟು ಅವ್ರು ನಾಲೆಜ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಯಾಕೆಂದ್ರೆ ಅಷ್ಟು ಭಂಡಾರ ಅವ್ರ ಹತ್ರ ಇದೆ. ಒಬ್ರಿಗೆ ಕಲ್ಸೋದು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಉತ್ಸಾಹ ಇರುತ್ತೆ ಅಂತ ಹೇಳಿದ್ರೆ, ಅವ್ರು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದೀನಿ ಅನ್ನೋದನ್ನ ಮಾತು ಕಲ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಯಲಿ ಅಂತ ಲೀಡರ್ ಗಳಾಗ್ಬೇಕು ನಿಮಗೆ, ನಿಮ್ಮ ಅಪ್ಲೈನ್ ಇದ್ದಂತವ್ರು. ಹಾಗೇನೆ ಮಧು ಸರ್ ಕೂಡ ಹಾಗೇನೆ ರಾತ್ರಿ ಯಾವುದೇ ಟೈಮ್ ಆಗಿರ್ಬೋದು, ನಮ್ಮ ಟೀಮಿಗೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಏನಾದ್ರು ಟೆಕ್ನಿಕಲ್ ನಾಲೆಜ್ ನ ಹುಡುಕಿ ತೆಗೆದು ಎಲ್ಲಿಂದನಾದ್ರೂ ಸರಿ ಯಾವ್ಯಾವ್ದೋ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಿ, ಯಾವ್ಯಾವ್ದೋ ವಿಡಿಯೋಗಳನ್ನ ಸರ್ಚ್ ಮಾಡಿ ಆನ್ಲೈನ್ ಅಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ ಎಲ್ಲಿ ನಮಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡ್ಕೊಂಡು ನಮ್ಮ ಟೀಮ್ಗೆ ಹೆಲ್ಪ್ ಆಗುತ್ತೆ ಅಂತ ತೆಗೆದು ಅದೆಲ್ಲರೂ ಕೂಡ ಶೇರ್ ಮಾಡ್ತಾ ಇರ್ತಾರೆ. ಆದ್ರೆ ನಿಮ್ಮ ಅಪ್ಲೈನ್ ಏನಿದ್ದಾರೆ, ಈಗ ಎಕ್ಸಾಂಪಲ್ ಈಗ ಕಾಂತರಾಜ್ ಸರ್ ನನ್ನನ್ನ ಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾಂತರಾಜ್ ಸರ್ನ ನಾನು ಕೇಳ್ತೀನಿ. ಅವರು ನನಗೆ ಆನ್ಸರ್ ಮಾಡಿದ್ರೆ ಓಕೆ, ಅಥವಾ ಗೊತ್ತಿದ್ರೆ ಅವ್ರಿಗೆ ಹೇಳ್ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ನಾನೇನ್ ಮಾಡ್ತೀನಿ, ಇಮಿಡಿಯೇಟ್ ಮಧು ಸರ್ನ ತಗೊಳ್ಳಿ, ಅವ್ರನ್ನ ಕಾನ್ಫರೆನ್ಸ್ ಖಾಲಿ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಅವಾಗ ಏನಾಗುತ್ತೆ, ಕಾಂತರಾಜ್ ಸರಿಗೆ ಗೊತ್ತಿಲ್ಲ ಅಂತ ಹೇಳಿ, ಗೊತ್ತಿದ್ರೆ ಅವರೇ ನನಗೆ ಕಲ್ಸ್ಕೊಡ್ತಾರೆ. ಗೊತ್ತಿಲ್ಲ ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಮಧು ಸರ್ಗೆ ಕಾಲ್ ಮಾಡ್ತಾರೆ ಕಾನ್ಫರೆನ್ಸ್ ಕಾಲ್ ನಲ್ಲಿ. ಈಗ ಹೇಳ್ತಾರೆ, ಹಿಂಗೆ ಹೇಮಂತ್ ಅವ್ರಿಗೆ ಒಂದು ಕ್ಲಾರಿಫಿಕೇಶನ್ ಇದೆ ಸರ್, ನನಗೂ ಅದು ಇನ್ನು ಕಂಪ್ಲೀಟ್ ಆಗಿ ಅರ್ಥ ಆಗಿಲ್ಲ, ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಎಸ್, ಮಧು ಸರ್ಗೆ ನಾಲೆಜ್ ಇದ್ರೆ ಖಂಡಿತ ಅವ್ರು ಹೇಳ್ಕೊಡ್ತಾರೆ. ಅವಾಗ ಕಾಂತರಾಜ್ ಸರ್ ಕಲಿತಾರೆ, ನಾನು ಕೂಡ ಕಲಿತೀನಿ. ನೋಡಿ, ಎಜುಕೇಶನ್ ಇದು ಡೂಪ್ಲಿಕೇಶನ್ ಅಂತ ಕಲಿಯಂತದ್ದು. ಎಲ್ಲರೂ ಕಲ್ತ್ಕೊಂಡ್ ಬಂದಿರಲ್ಲ, ಎಲ್ಲರಿಗೂ ಪೂರ್ತಿ ಅರ್ಥ ಆಗಿರಲ್ಲ, ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಎಲ್ಲರಿಗೂ. ಈಗ ಮಧು ಸರ್ಗೂ ಗೊತ್ತಿಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಕೆಕೆಗೆ ಕಾಲ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಡೋಲಿ ಯಾವಾಗ ಕಾಲ್ ಮಾಡ್ತಾರೆ, ಅವ್ರನ್ನ ಕಾನ್ಫರೆನ್ಸ್ ಖಾಲಿ ತಗೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಹೇಳ್ತಾರೆ, ನಮ್ಮಿಬ್ರಿಗೆ ನಾನ್ ಸ್ವಲ್ಪ ಬಿಸಿ ಇದ್ದೀನಿ, ನಾನು 1 hour ಬಿಟ್ಟು ಕಾಲ್ ಮಾಡ್ತೀನಿ, ಅದು ಸಂಜೆ ಮಾತಾಡೋಣ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು, ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಕೆಲವು ಟೆಕ್ನಿಕಲಿ ಅದನ್ನ ಹ್ಯಾಂಡಲ್ ಮಾಡ್ಕೊಳಕ್ ನೋಡ್ತಾರೆ. ನೋಡಿ, ಅದು ಲೀಡರ್ ಗಳಲ್ಲಿ ಇರ್ತಕ್ಕಂತ ಒಂದು ಗುಣ. ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಕೊಳಲ್ಲ, ನಾನೆಲ್ಲೋ ಸ್ವಲ್ಪ ಬಿಸಿ ಇದ್ದೀನಿ, ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಟೈಮ್ ಹೇಳಿರಲ್ಲ, ಯಾಕೆಂದ್ರೆ ಅವ್ರಿಗೆ ಅದ್ರ ನಾಲೆಜ್ ಇಲ್ಲ ಅಂತ ಹೇಳ್ಕೊಳ್ಲಿಕ್ಕೆ ಮುಜುಗರ ಅವರಿಗೆ. ನನ್ ಕೆಳಗಿರೋಂತವ್ರು ಕಾಂತರಾಜ್ ಸರ್ ವರ್ಕ್ ಮಾಡ್ತಿದ್ದಾರೆ, ಹೇಮಂತ್ ಸರ್ ವರ್ಕ್ ಮಾಡ್ತಿದ್ದಾರೆ, ಅವ್ರ ಅಂಡರ್ ನಲ್ಲಿ ಟೀಮ್ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅವರಿಗೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ಕೂ ಅವರಿಗೆ ಎಲ್ಲೋ ಒಂದ್ ಕಡೆ ಮುಜುಗರ. ಯಾಕೆಂದ್ರೆ ಲೀಡರ್ ಆಗಿದ್ದಾರೆ. ಹಾಗೆ ಏನ್ ಮಾಡ್ತಾರೆ, ಅವ್ರು ಟೆಕ್ನಿಕಲಿ ಹ್ಯಾಂಡಲ್ ಮಾಡ್ಕೊಳ್ತಾರೆ ಅದನ್ನ. ನಾನ್ ಸ್ವಲ್ಪ ಬಿಸಿ ಇದ್ದೀನಿ, ನಾನು
ಮಧ್ಯೆ ಟೈಮ್ ಸಿಕ್ಕಿದ್ರೆ ಕಾಲ್ ಮಾಡ್ತೀನಿ ನಾನೇ, ಇಲ್ಲ ಅಂತ ಹೇಳಿದ್ರೆ ನಾನು ಸಂಜೆ ನಿಮಗೆ ಕ್ಲಾರಿಫೈ ಮಾಡ್ಕೊಡ್ತೀನಿ. ಅಷ್ಟ್ರೊಳಗೆ ಇಮಿಡಿಯೇಟ್ ಆಗಿ ಏನೋ ಕೆಲಸ ಇದ್ರೆ ಬಿಟ್ಟು, ಯಾಕಂದ್ರೆ ಅವರಿಗೆ ಅಲ್ಲಿ ಜವಾಬ್ದಾರಿ ಅನ್ನೋದು ಬರುತ್ತೆ, ಅವರ ಆ ಒಂದು ಲೀಡರ್ಶಿಪ್ ಅನ್ನೋದ್ರ ಕ್ವಶನ್ ಬರುತ್ತೆ. ಅದಕ್ಕಾಗಿ ಏನ್ ಮಾಡ್ತಾರೆ ಅವರು ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡ್ತಾರೆ, ವಾಯ್ಸ್ ಮೆಸೇಜ್ ಹಾಕ್ತಾರೋ ಅಥವಾ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರೋ, ಅವರ ಅಪ್ಲೈನ್ ಸೂಪರ್ ಅಪ್ಲೈನ್ ಯಾರು ಇರ್ತಾರೆ ಅವ್ರ ಜೊತೆಗೆ ಅವರಿಗೆ ಗೈಡ್ ಮಾಡೋಂತಾರೋ, ಯಾರನ್ನ ಅವ್ರು ಉಚಿತ ಅಂತ ತಿಳ್ಕೊಳ್ತಾರೆ, ನಾಲೆಜ್ ಇದೆ ಅಂತ ಹೇಳಿ ಅವರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಸಾಧ್ಯವಾದ್ರೆ ಕಾನ್ಫರೆನ್ಸ್ ಕಾಲಿ ತಗೊಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವರಿಂದ ನಾಲೆಜ್ ನ ತಗೊಂಡು ಆಮೇಲೆ ಸಾಯಂಕಾಲ ತನಕ ಮಾತಾಡೋಣ ಅಂತ ಹೇಳಿರ್ತಾರಲ್ಲ, ಅಲ್ಲಿ ತನಕ ಕಾಯಲ್ಲ. ಅಂದ್ರೆ 10 ನಿಮಿಷದಲ್ಲೂ ಮಾಡ್ಬೋದು, ನಮಗೆ 1 ಗಂಟೆಲ್ ಮಾಡ್ಬೋದು, 2 ಗಂಟೆಲ್ ಮಾಡ್ಬೋದು ಅಂತ ರಾತ್ರಿ ಒಳಗೆ ಆ ಒಂದು ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟೆ ಕೊಡ್ತಾರೆ. ಇದು ಲೈನ್ ಆಫ್ ಸ್ಪಾನ್ಸರ್ ನಲ್ಲಿ ತಗೊಳ್ತಕ್ಕಂಥ ಸಪೋರ್ಟ್. ಅದ ಬಿಟ್ಬಿಟ್ಟು ನನ್ನ ಅಪ್ಲೈನ್ ಏನು ಗೊತ್ತಿಲ್ಲ, ಅವ್ನು ಬೇಕು ಏನೋ ಪ್ರಮೋಟ್ ಮಾಡ್ಬಿಟ್ಬಿಟ್ಟು ಅವನ ಯಾಕೆ ಕೇಳ್ಬೇಕಂತ ಹೇಳಿ ಸೀದಾ ಹೋಗಿ ನಾವು ಟ್ರೋಲಿಯಾಗೆ ಕಾಲ್ ಮಾಡೋಂಥದ್ದಲ್ಲ, ಇದು ತುಂಬಾ ತಪ್ಪು. ಸೊ ಈ ಪ್ರೊಸೀಜರ್ ನ ಅವಾಯ್ಡ್ ಮಾಡಿ. ಇಲ್ಲೇನಾಗುತ್ತೆ, ನಾವಾಗೇನೆ ನಮ್ಮ ಅಪ್ಲೈನ್ ಗಳಿಗೆ ಅವ್ರ ನಾಲೆಜ್ ನ ಅಂದ್ರೆ ಅವ್ರನ್ನ ಇಗ್ನೋರ್ ಮಾಡ್ದಂಗ ಆಗುತ್ತೆ. ಯಾವತ್ತೂ ಕೂಡ ಇಗ್ನೋರ್ ಮಾಡ್ಬೇಡಿ. ಅಪ್ಲೈನ್ ಗೆ ಅವ್ರ ನಾಲೆಜ್ ಇರ್ಲಿ ಇಲ್ದೇ ಇರ್ಲಿ, ಖಂಡಿತ ಅವ್ರನ್ನ ಜೊತೆಗೆ ತಗೊಳ್ಳಿ. ಯಾಕೆಂದ್ರೆ ಬಂದಂತವ್ರಿಗೆ ನನಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ, ನನ್ನ ಅಪ್ಲೈನ್ ಗೆ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಟೀಮ್ ಅಲ್ಲಿ ಬಂದವರಿಗೆ ನಮಗಿಂತ ಎಷ್ಟೋ ನಾಲೆಜ್ ಇರ್ಬೋದು. ಸೊ ಹಾಗ ಅನ್ಕೊಂಡು ಮೇಲೆ ಇರ್ತಕ್ಕಂಥವ್ರನ್ನ ಯಾವತ್ತು ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಜಸ್ಟ್ ಅವ್ರೊಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ, ಜಸ್ಟ್ ಅವರ ಟೈಮ್ ಕಮಿಟ್ಮೆಂಟ್ ಜೊತೆಗೆ ತಗೊಳ್ಳಿ ಅಷ್ಟೇ. ಅವರು ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಅವರು ಕಲಿತಾ ಹೋಗ್ತಾರೆ. ಇಲ್ಲಿ ಒಂದು ಬಾಂಧವ್ಯ ಅನ್ನೋದು ಬೆಳೀತಾ ಹೋಗುತ್ತೆ, ರಿಲೇಶನ್ಶಿಪ್ ಅನ್ನೋದು ಬೆಳೀತಾ ಹೋಗುತ್ತೆ. ಇದನ್ನ ನೀವೇನಾದ್ರು ಫಾಲೋ ಮಾಡಿದ್ದೆ ಆದ್ರೆ ಖಂಡಿತ ಇದ್ರ ಅಡ್ವಾಂಟೇಜ್ ನಿಮಗೆ ಸಿಗುತ್ತೆ. ಇಲ್ಲ ಅಂತ ಏನ್ ಮಾಡ್ತಾರೆ, ಇಲ್ಲಿ ಈ ಅಡಿಕ್ಷನ್ ಅಂತ ಹೇಳ್ಬಿಡ್ತಾರೆ. ನನ್ನ ಅಪ್ಲೈನ್ಗೆ ಅವಾಗ ಏನು ಬರಲ್ಲ, ನಾನ್ಯಾಕ್ ಮಾಡ್ಬೇಕಂತ ಹೇಳಿ ಅವ್ರೇನ್ ಮಾಡ್ತಾರೆ, ಎಲ್ಲಾ ಗೊತ್ತಿರುತ್ತೆ, ತುಂಬಾ ಈ ಜಾಣ ಕುರುಡ್ರು ಅಂತ ಹೇಳ್ತಾರೆ ಕೆಲವ್ರನ್ನ. ಅವ್ರಿಗೆಲ್ಲಾ ನಾಲೆಜ್ ಇರುತ್ತೆ, ಹೇಳ್ಕೊಡ್ಲಿಕ್ಕೆ ಇಷ್ಟ ಪಡಲ್ಲ. ಡೈರೆಕ್ಟ್ ಆಗಿ ನೀವು ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ, ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಹೇಗಿದ್ರೆ ಇನ್ಕಮ್ ಬರುತ್ತೆ ಅನ್ನೋದು ಗೊತ್ತು, ಅಂತವ್ರು ಕೂಡ ಇರ್ತಾರೆ. ಸೊ ಆದ್ರೆ ಯಾವ್ದೇ ಕಾರಣಕ್ಕೂ ಆ ರೀತಿ ಆಗ್ಲಿಕ್ಕೆ ಬಿಡ್ಬೇಡಿ. ಅವ್ರನ್ನ ಇನ್ವಾಲ್ವ್ಮೆಂಟ್ ಗೆ ತಗೊಳ್ಳಿ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಅವ್ರ ಹಿಂದೆ ಬಿದ್ರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಜೊತೆಗೆ ಅವರು ಕೂಡ ನಾಲೆಜ್ ತಗೊಳ್ತಾರೆ, ಒಂದು ಒಳ್ಳೆ ರಿಲೇಶನ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾ ಅಂದ್ರೆ ಇವತ್ತು ಟೈಮ್ ಆಗ್ತಾ ಹೋಗ್ತಾ ಇದೆ. ಹಾಗಿದ್ರೆ ಈಗ 6:45 ಆಯ್ತು. ಕ್ವಶನ್ ಆನ್ಸರ್ ಸೆಷನ್ಗೆ ನಾವೊಂದು ಅವಕಾಶ ಕೊಡೋಣ. ಯಾರಿಗಾದ್ರು ಕ್ಲಾರಿಫಿಕೇಶನ್ ಬೇಕಂತ ಹೇಳಿದ್ರೆ ಕೇಳ್ಬೋದು. ಅದು ಶಾರ್ಟ್ ಆಗಿರ್ಲಿ, ದಯವಿಟ್ಟು ಯಾರು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಒಂದು ನಮ್ಮ ಈ ಸಿಸ್ಟಮ್ ಬಗ್ಗೆ ಎಲ್ಲಕ್ಕಿಂತ ಮೊದಲನೇದಾಗಿ ಲೈಫ್ ಸ್ಟೈಲ್ ರಿವಾರ್ಡ್ ಮತ್ತೆ ಇವತ್ತಿನ ರಾಯಲ್ಟಿ ಇನ್ಕಮ್ ಬಗ್ಗೆ ರಾಯಲ್ಟಿ ಇನ್ಕಮ್ ಬಗ್ಗೆ, ಲೈಫ್ ಸ್ಟೈಲ್ ರಿವಾರ್ಡ್ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಖಂಡಿತ ಕೇಳಬಹುದು. ಹಾಗೇನೆ 69% ಏನಿದೆ ಅದ್ರ ಬಗ್ಗೆ ಯಾರಿಗ ಕ್ಲಾರಿಫಿಕೇಶನ್ ಇದ್ರೆ ಕೇಳಬಹುದು. ಅದನ್ನ ಮತ್ತೆ ಒಂದ್ಸರಿ ಹೇಳ್ತೀನಿ ನಾನು, ತುಂಬಾ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ನಿಮ್ಮ ಮೊದಲನೇ ಲೆವೆಲ್ ಅವ್ರು ಇರೋಂತವ್ರು ಟೈಟನ್ ರ್ಯಾಂಕ್ ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮಗೆ ಇನ್ಕಮ್ ಬರಲ್ಲ, ಅಥವಾ ಅವರು ಅಂದ್ರೆ ಇನ್ಕಮ್ ಬರುತ್ತೆ 10%, ನಿಮ್ಮ ಡೈರೆಕ್ಟ್ ಇದ್ರೆ 10% ಬರುತ್ತೆ. ಹಾಗೆ ಅವ್ರು ಯಾವುದೇ ರ್ಯಾಂಕ್ ನಲ್ಲಿ ಇದ್ದು ನೀವು ಕೂಡ ಆ ರ್ಯಾಂಕ್ ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ, ಅಥವಾ ಅದರ ಎಬೋ ರ್ಯಾಂಕ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ರೆಕರಿಂಗ್ ಲೆವೆಲ್ ಬೋನಸ್ ಬರುತ್ತೆ. ಆದ್ರೆ 69% ಅವ್ರು ಎಷ್ಟನೇ ರ್ಯಾಂಕ್ ನ ಅಪ್ಗ್ರೇಡ್ ಮಾಡ್ತಾರೆ ಅವರ ಅಷ್ಟನೇ ಅಪ್ಲೈನ್ ಗೆ ಮಾತ್ರ ಹೋಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ 69% ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಒನ್ ಟೈಮ್ ಮಾತ್ರ ಬರುತ್ತೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕೆಲವ್ರಿಗೆ ಏನಾಗುತ್ತೆ, ನನ್ನ ಇಮಿಡಿಯೇಟ್ ಇರೋಂತವ್ರು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಲ್ಲಿ ಇರೋಂತ ವ್ಯಕ್ತಿ ಟೈಟನ್ ಮಾಡ್ಕೊಬಿಟ್ರು ಅಂತ ಹೇಳಿದ್ರೆ ನನಗೆ ಬೇಜಾರ. ನನಗೆ ಏನ್ ಅನ್ಸುತ್ತೆ, ನಾನ್ ಕರ್ಕೊಂಡ್ ಬಂದಿದ್ದೀನಿ, ನನಗಿಂತ ಮೊದ್ಲೇ ಅವ್ರು ಅಪ್ಗ್ರೇಡ್ ಆಗ್ಬಿಟ್ರಲ್ಲ. ಖುಷಿ ಪಡ್ಬೇಕ್ರಿ. ಇಲ್ಲಿ ನೀವು ಖುಷಿ ಯಾಕೆ ಪಡ್ಬೇಕಂತ ಹೇಳಿದ್ರೆ, ಅವ್ರು 6 ತಿಂಗಳು ಬಿಟ್ಟು ಟೈಟನ್ ಆಗಂತದ್ನ ಇವತ್ತೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, 6 ತಿಂಗಳು ಬಿಟ್ಟು ಅವ್ರು ಮಾಡ್ಕೊಂಡಾಗ 10% ಬರೋಂತ ಇನ್ಕಮ್ ಇವತ್ತೇ ಬರ್ತಾ ಇದೆ ಅಡ್ವಾನ್ಸ್ ಆಗಿ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಸಿ ಟೀಮ್ ಅವ್ರಿಗೆ. ತುಂಬಾ ಜನಕ್ಕೆ ಇದು ಗೊತ್ತಾಗಿರಲ್ಲ ಇನ್ನು ಕೂಡ, ಹೇಗೆ ಈ ಒಂದು ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಜನರೇಟ್ ಆಗುತ್ತೆ ಅಂತ ಹೇಳಿ ಗೊತ್ತಾಗಿರಲ್ಲ. ಸೊ ಆ ಕಾರಣಕ್ಕೋಸ್ಕರ ತಪ್ಪದನ್ನೇ ಪ್ರತಿಯೊಬ್ರು ಕೂಡ ಇದನ್ನ ಫಾಲೋ ಮಾಡಿ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಸೊ ಇದ್ರಲ್ಲಿ ಯಾರಿಗಾರು ಕ್ಲಾರಿಫಿಕೇಶನ್ ಬೇಕಂತ ಹೇಳಿದ್ರೆ ಖಂಡಿತ ಕೇಳಬಹುದು, ಹ್ಯಾಂಡ್ ರೈಸ್ ಮಾಡಬಹುದು. 69% ಕ್ಲಾರಿಫಿಕೇಶನ್ ಇವತ್ತು ಡೈರೆಕ್ಟ್ ಆಗಿ ಕೇಳಬಹುದು. ಪ್ರತಿಯೊಂದು ಡೀಟೇಲ್ ಕೂಡ ಇಲ್ಲಿ ಮಧು ಸರ್ ಶೇರ್ ಮಾಡಿದ್ದಾರೆ ನೋಡಿ, ಹಾಗೇನೆ ಅದನ್ನ ಓಕೆ. ಯಾರಿಗೂ
ಯಾರಿಗೂ ಕೂಡ ಇನ್ನು ಕ್ವಶನ್ ಯಾವ್ದು ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸಂಕೋಚ ಪಟ್ಕೋಬೇಡಿ. ಒಂದ್ ಸೆಕೆಂಡ್ ಮತ್ತೆ ಆಪ್ಷನ್ ಇದೆ ನಿಮಗೆ, ಇನ್ನೂ ಒಂದು 10-12 ನಿಮಿಷ ಟೈಮ್ ಇದೆ ಶೇರ್ ಮಾಡ್ಕೊಳ್ಳೋಂಥದ್ದು. ಯಾರಿಗಾದ್ರು ಒಬ್ಬೊಬ್ಬರಿಗೆ ಕ್ಲಾರಿಫೈ ಆಯ್ತು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗುತ್ತೆ. ಹಾಗೇನೆ ಇವತ್ತಿನ ಈ ಒಂದು ಜ್ಞಾನ ವಿನಿಮಯ ಕಾರ್ಯಕ್ರಮದಲ್ಲಿ ನಿಮ್ಮದ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಹಾಗೇನೆ ಮತ್ತೆ ಇವತ್ತಿನ ನಮ್ಮ ಮಾಲಾ ಮೇಡಮ್ ಅವರಿಗೆ ನಾನು ಇನ್ವೈಟ್ ಮಾಡಿ ಈ ಒಂದು ಸೆಷನ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಮಾಲಾ ಮೇಡಮ್, ಪ್ಲೀಸ್ ವೆಲ್ಕಮ್ ಅಂಡ್ ಓವರ್ ಟು ಯು. ಎಸ್ ಸರ್, ಥ್ಯಾಂಕ್ ಯು ಸರ್. ಇವತ್ತಿನ ಒಂದು ಜ್ಞಾನ ವಿನಿಮಯ ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಧನ್ಯವಾದಗಳು ಸರ್. ಎಸ್, ನೀವ್ ಹೇಳ್ದಾಗ ಎಲ್ಲರಿಗೂ ಡೌಟೇ ಬರ್ತಿಲ್ವಾ ಅಥವಾ ಕೇಳೋದಕ್ಕೆ ಮುಜುಗರ ಪಟ್ಕೊಳ್ತಾ ಇದಾರಾ? ನಿಜ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಒಬ್ರಿಗೂ ಕೂಡ ಡೌಟೇ ಬರ್ತಾ ಇಲ್ಲ. ಅಥವಾ ಆದ್ರೆ ಇನ್ನೊಂದ್ ಹೇಳ್ಬೇಕಾದ್ರೆ ನೀವ್ ಅಷ್ಟೇ ಅದ್ಭುತವಾಗಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಓಕೆ ಸರ್, ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಮತ್ತೊಬ್ರು ಗ್ರೇಟ್ ಲೀಡರ್ ಆದಂತಹ ಮೋಟಿವೇಟರ್ ಆದಂತಹ ನಮ್ಮ ಕಾಂತರಾಜಾರ್ಯ ಸರ್ ನ ಕೂಡ ನಾನು ಅವರ ಒಂದು ಶೇರಿಂಗ್ ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್ ವೆಲ್ಕಮ್ ಟು ಕಾಂತರಾಜಾರ್ಯ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಕಂಗ್ರಾಚುಲೇಷನ್ಸ್ ಮಾಲಾ ಮೇಡಮ್, ತುಂಬಾ ಚೆನ್ನಾಗಿ ಅದ್ಭುತವಾದಂತೆ ನಿರೂಪಣೆ ಮಾಡಿದ್ರಿ. ಅದೇ ರೀತಿ ಧನ್ಯವಾದಗಳು ನಮ್ಮ ದೇಶದ ಹೆಮ್ಮೆಯ ಸೈನಿಕರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇವತ್ತಿನ ಒಂದು ಕ್ಲಾಸ್ ಅನ್ನ, ಎಜುಕೇಶನ್ ಮತ್ತೆ ರೀಕಾಲ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಅದನ್ನ ಅರ್ಥ ಮಾಡಿಸಿದ್ದಾರೆ. ಧನ್ಯವಾದಗಳು ಸರ್ಗೂ ಕೂಡ. ಮತ್ತೆ ಸ್ನೇಹಿತರೆ, ಇವತ್ತು ಈ ಒಂದು